ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಂದಿಗೆ 20ನೇ ದಿನಕ್ಕೆ ಕಾಲಿಟ್ಟಿದ್ದು ಇನ್ನು ಪ್ರತಿಭಟನೆಗೆ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಗೌರೀಶ್ ಮತ್ತು ಅವರ ತಂಡದವರು ಹಾಗೂ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹೋರಾಟಕ್ಕೆ ಬೆಂಬಲ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತ ಮುಖಂಡರು ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ರವರು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿ ಅವರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಮ್ಮದೇನು ಪಾತ್ರವಿಲ್ಲ, ನಾವು ರೈತರ ಪರವಾಗಿದ್ದೇವೆ ಎಂದು ಹೇಳಿದರು. ಇನ್ನು ರೈತರು ನೀಡಿರುವ ಮನವಿ ಪತ್ರವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವು, ಉಸ್ಕೂರು ಪಾಪಣ್ಣ, ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಗಡೆ, ಟಿಸಿ ಹಳ್ಳಿ ಕೇಶವ, ರಘು, ಪಟಾಪಟ್ ರವಿ, ಪಟಾಪಟ್ ಸುರೇಶ್, ರಾವಣ, ಗುಡಹಟ್ಟಿ ರಾಮಸ್ವಾಮಿ, ಮುತ್ತನಾಲೂರು ವಿಶ್ವನಾಥ್ ರೆಡ್ಡಿ, ಆರ್ ಕೃಷ್ಣಾರೆಡ್ಡಿ, ಜಯಪ್ರಕಾಶ್, ಚಂದ್ರಾರೆಡ್ಡಿ, ಸುರೇಶ್ ರೆಡ್ಡಿ, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಕಾಂತರಾಜು, ಉಪಾಧ್ಯಕ್ಷರಾದ ಮಂಜುಳಾ ರಮೇಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ, ಜಯರಾಮ್ ಸರ್ಜಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ರೈತರು ಭಾಗವಹಿಸಿದರು. ಹೋರಾಟ ಇದು ಮೊದಲಲ್ಲ, ಇದು ಅಂತ್ಯವೂ ಅಲ್ಲ. ಈಗಾಗಲೇ ಈ ತಾಲೂಕಿನಲ್ಲಿ ಹಲವು ಭಾಗಗಳಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ನಮ್ಮನ್ನು ಆಳಿದಂತ ಎಲ್ಲಾ ಸರ್ಕಾರಗಳು ಮಾಡ್ತಾನೆ ಬಂದಿದೆ. ಇವತ್ತು ಸರ್ಜಾಪುರ ಹೋಬಳಿಗೆ ತಡೆಯೋದ್ರಲ್ಲೇ ನಾವು ಒಂಚೂರು ವಿಫಲ ಆಗಿದ್ದೇವೆ. ನಮ್ಮ ಹೋರಾಟದ ಕೂಗು ರಾಜ್ಯದ ಮುಖ್ಯಮಂತ್ರಿಗಳವರೆಗೂ ಹೋಗಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇವ್ರಿಗೆ ನಿಜವಾಗ್ಲೂ ಕೂಡ ನಾಚಿಕೆಯನ್ನ ಕಾಪಾಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಟನೇ ಬೇರೆ ಆಗಿದೆ. ಇವತ್ತು ನಮಗೆ ಬಹಳ ತಾಜಾ ಉದಾಹರಣೆ ಏನಂತ ಹೇಳಿದ್ರೆ ದೇವನಹಳ್ಳಿಯಲ್ಲಿ ನಡೆದಂತ ಹೋರಾಟ. ಇವತ್ತಲ್ಲಿ ರೈತರು ಯಶಸ್ವಿಯಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನಡೀತಕ್ಕಂಥ ಹೋರಾಟವೂ ಕೂಡ ಯಶಸ್ವಿ ಆಗಲೇಬೇಕು ಅಂತೇಳಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಅದೇನೇ ಬರಲಿ, ಗುಡುಗು, ಸಿಡಿಲು, ಸುಂಡ್ರಿಗಾಳಿ, ಸುನಾಮಿ ಏನೇ ಬಂದರೂ ಕೂಡ ನಮ್ಮ ಭೂಮಿಯನ್ನ ಕಿಂಚತ್ತೂ ಕೂಡ ಸರ್ಕಾರಕ್ಕೆ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಮಾಣವನ್ನು ಮಾಡಿ ನಾವು ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೇವೆ. ದೇವರದಲ್ಲೂ ಕೂಡ ಹೋರಾಟವನ್ನ ಮಾಡಿದ್ದೇವೆ. ಸರ್ಕಾರದ ಗಮನಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಏನಕ್ಕೆ ಕೆಡಿಬಿ ಮಂತ್ರಿ ಏನಿದ್ದಾರೆ ಎಂ ಬಿ ಪಾಟೀಲ್ ಅವರು ಅವ್ರ ಗಮನಕ್ಕೆ ತಂದ್ರೂ ಕೂಡ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೂ ಕೂಡ ಇವತ್ತು ಉದ್ದಟತನದಿಂದ ನಮ್ಮ ಮೇಲೆ ಒಂದು ರೀತಿ ಒಂದು ದೌರ್ಜನ್ಯ, ಸರ್ಕಾರದಿಂದ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಸ್ವಿಫ್ಟ್ ಸಿಟಿ ಮಾಡಕ್ಕೆ ಕೈಗಾರಿಕಾ ಪ್ರದೇಶವನ್ನ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಎಂ ಬಿ ಪಾಟೀಲು, ಈ ಆನೇಕಲ್ ತಾಲೂಕಿನ ಸ್ವಲ್ಪ ಇತಿಹಾಸವನ್ನ ಆ ಅರುಗೇಡಿ ಮಿನಿಸ್ಟರ್ ಅರ್ಥ ಮಾಡ್ಕೋಬೇಕಾಗಿದೆ. ಕಾರಣ ಇಷ್ಟೇ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಬಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ಜಿಗಣಿ ಕೈಗಾರಿಕಾ ಪ್ರದೇಶ, ಹತ್ತಿಬೆಲೆ ಕೈಗಾರಿಕಾ ಪ್ರದೇಶ, ಇನ್ನು ಹತ್ತಿಬೆಲೆಯಿಂದ ಟಿವಿಎಸ್ ಹೋಗುವಾಗ ಸ್ಮಾಲ್ ಇಂಡಸ್ಟ್ರಿಗಳ ಕೈಗಾರಿಕಾ ಪ್ರದೇಶಗಳೆಲ್ಲ ಇದೆ. ಇಷ್ಟೂ ಕೈಗಾರಿಕಾ ಪ್ರದೇಶ ಈ ಆನೇಕಲ್ ತಾಲೂಕಲ್ಲೇ ಇದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ಬಕ್ಕಬಾರು ಬೀಳ್ತಾ ಇದೆ. ಆದ್ರೂ ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಸ್ವಿಫ್ಟ್ ಸಿಟಿ ಮಾಡಿ ತನ್ನ ಹಿಡನ್ ಅಜೆಂಡಾನ, ಈ ಪ್ರಾಜೆಕ್ಟ್ ನ ತನ್ನ ಮಗನಿಗೆ ವಹಿಸೋಕೆ ಹೋಗಿದ್ದಾರೆ ಎಂ ಬಿ ಪಾಟೀಲು, ಅದನ್ನ ತಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಭೂಮಿಗಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಹೆಚ್ಚಾಗಿ ಈ ಹೋರಾಟಕ್ಕೆ ಮಹಿಳೆಯರು ಬರಬೇಕಾಗಿತ್ತು, ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಯಾರು ಮಹಿಳೆಯರು ಯಾವ ಹೋರಾಟದಲ್ಲಿ ಭಾಗಿಯಾಗಿರ್ತಾರೋ ಆ ಪ್ರತಿ ಹೋರಾಟವನ್ನು ಕೂಡ ಈ ನೆಲದಲ್ಲಿ ಸಕ್ಸಸ್ ಆಗಿದೆ. ಅದಕ್ಕೆ ಬಹಳ
ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ, ಮಹಿಳೆಯರು ಹೋರಾಟವನ್ನ ಕೈ ಎತ್ತಿಕೊಂಡ್ರೆ, ಮಹಿಳೆಯರು ಮುಂದೆ ಇದ್ರೆ, ಮಹಿಳೆಯರು ಈಗ ಭಿಕ್ಷೆ ಬೇಡವನು ಅಮ್ಮ ಅನ್ನ ಕೊಡಿ ಅಂತಾರೆ, ಅಪ್ಪ ಅನ್ನ ಕೊಡಿ ಅಂತ ಹೇಳ್ತಾರೆ. ಆ ಅನ್ನದ ಶಕ್ತಿ ಇರೋದು ಮಹಿಳೆ. ಅದಕ್ಕೆ ಈ ದೇಶದ ಅಧಿಕಾರ ಆಗಿರಲಿ, ಈ ದೇಶದ ಭೂಮಿ ಆಗಿರಲಿ, ಈ ದೇಶದ ಈ ನೆಲದ ಬೀಜವನ್ನ ರಕ್ಷಣೆ ಮಾಡೋದು ಏನಾದ್ರು ಇದ್ರೆ ಚರಿತ್ರೆಯಲ್ಲಿ ಅದು ಹೆಣ್ಣು ಮಕ್ಕಳು ಮಾತ್ರ. ಅದಕ್ಕಾಗಿ ಇವತ್ತು ಹೋರಾಟ ಬಹಳ, ಇವತ್ತು ಹೇಳ್ತಾ ಇದ್ರು ದೇವನಹಳ್ಳಿಯಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ. ಆದ್ರೆ ಇವತ್ತು ಆನೇಕಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ಹೋರಾಟದಲ್ಲಿ ತವರು ಅಂತ ಹೆಮ್ಮೆಯನ್ನ ಪಡ್ಕೊಂಡಿದೆ. ಈ ಹೋರಾಟವನ್ನ ನಾವೆಲ್ಲರೂ ಕೂಡ ಸೇರಿ ಈ ಹೋರಾಟವನ್ನ ಗೆಲ್ಲಬೇಕಾಗಿದೆ. ಯಾಕಂದ್ರೆ ರೈತ ಇಲ್ಲಿ ಉಳ್ಕೊಂಡ್ರೆ ನಾವೆಲ್ಲರೂ ಕೂಡ ಉಳ್ಕೊಂಡಾಗೆ. ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆಂಧ್ರದಲ್ಲಿ ಒಂದು ಮಾತು ಹೇಳ್ತಾರೆ, ರೈತೇರಿಸಿನ ರಾಜ್ಯము ಎತ್ತೇರಿಸಿನ ವ್ಯವಸಾಯము ಉಂಡದು ಉಂಡದು ಅನ್ನೇ ಪ್ರತೀತಿ ಉನ್ನದಿ ಅಂತಕ್ಕಂಥ ಒಂದು ಮಾತು. ಇದು ಕರೆಕ್ಟ್ ಅಲ್ವಾ? ಯಾವ ರಾಜ್ಯದಲ್ಲಿ ರೈತ ಹೇಳ್ತಾನೆ, ಯಾವ ವ್ಯವಸಾಯದಲ್ಲಿ ಎತ್ತು ನೋವು ಕೊಡ್ತದೆ, ಆ ವ್ಯವಸಾಯ ಮತ್ತೆ ಆ ರಾಜ್ಯ ಚೆನ್ನಾಗಿರಲ್ಲ ಅಂತಕ್ಕಂಥದ್ದನ್ನ ಏನು ಆಂಧ್ರದಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಇವತ್ತು ರೈತರು ಬಹಳ ನೊಂದುಕೊಂಡು ಬೆಂದುಕೊಂಡು ಭಾವನೆಯಲ್ಲಿ ಬೇಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಜಮೀನುಗಳನ್ನ ಕಿತ್ಕೊಂಡು ರೈತರನ್ನ ನಿರ್ಗತಿಕರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ವ್ಯವಸ್ಥೆಗೆ ನಾಚಿಕೆ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕಾಣ್ತಾ ಆನೇಕಲ್ ತಾಲೂಕು ಮುಕ್ಕಾಲು ಭಾಗ ಕಾಡಿನ ಪ್ರದೇಶ, ಆದ್ರೆ ಈಗ ಕಾಡು ಇಲ್ಲ, ನಾಡು ಇಲ್ಲ, ಕಾಂಕ್ರೀಟ್ ಪ್ರದೇಶ ಆಗ್ತಾ ಇದೆ. ಈ ಆನೇಕಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂಮಿಯ ಕೇಸುಗಳನ್ನು ಹೊಂದಿರತಕ್ಕಂಥ ನಮ್ಮ ಆನೇಕಲ್ ಕೋರ್ಟ್ ಅಲ್ಲಿ ಇದೆ ಕೇಸುಗಳು. ಬಹುಶಃ ಅದರಲ್ಲಿ ಅಣ್ಣ ತಮ್ಮಂದಿರದಿರ್ಬೋದು, ದಾಯಾದಿಗಳಿರ್ಬೋದು, ಅಥವಾ ಭೂ ಮಾಲೀಕರು ಅಥವಾ ಬಡವರ ಪರವಾಗಿ ಅಥವಾ ಇರಬಹುದು ಕೇಸುಗಳು ಅಂತ ಈ ರೈತರ ಹೋರಾಟ ನಿರಂತರವಾಗಿರ್ಲಿ. ಮತ್ತೆ ಯಾವುದೇ ಇದುವರೆಗೂ ಪಡೆದಂತ ಎಲ್ಲ ನ್ಯಾಯ ಮತ್ತೆ ದೌರ್ಜನ್ಯ ಮುಕ್ತ ಅಂತ ಹೇಳಿದ್ರೆ ಈ ಹೋರಾಟದಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕಿನಲ್ಲಿ ಸುಮಾರು 80 ಭಾಗವನ್ನ ಎಲೆಕ್ಟ್ರಾನಿಸಿಟಿ ಇರ್ಬೋದು, ಬೊಮ್ಮಸಂದ್ರ, ಗೆಸ್ಟ್ ಲೈನು, ಇಂಡಸ್ಟ್ರಿ ಮಾಡಿದ್ರು. ಜೊತೆಗೆ ಹೌಸಿಂಗ್ ಬೋರ್ಡ್ ಅಕ್ವಿಸಿಷನ್ ಮಾಡಿದ್ರು. ಜಿಗಣಿ ಇರ್ಬೋದು, ಮತ್ತೆ ನಮ್ದು ಜಿಗಣ ಈ ಕಡೆ ಎಲ್ಲ ಮಾಡಿದ್ರು. ಇದು ಉಳ್ಕೊಂಡಿರೋದು ಸುಮ್ಮನೆ ನಮಗೊಂದು 1,200 ಎಕರೆ ಏನೋ ಅಷ್ಟೇ. ಇವಾಗ ಅದನ್ನು ತೆಗೆದುಬಿಟ್ರೆ ಕೊನೆ ನಮ್ಗೆ ಯಾರಿಗೂ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ಮಶಾನ ಕೂಡ ಜಾಗ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರೆಲ್ಲ ಅಕ್ವಿಸಿಷನ್ ಮಾಡಿ ಮಾಡಿಬಿಟ್ಟ ಇರೋ ಒಂದು ಸಣ್ಣ ಪುಟ್ಟ ಜಾಗಗಳಲ್ಲಿ ಆ ಸ್ಮಶಾನ ಕೂಡ ಜಾಗ ಇಲ್ಲದ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ಪಕ್ಷಾತೀತರಾಗಿ ಎಲ್ಲ ರಾಜಕಾರಣಿಗಳನ್ನ ನಾವು ಇವತ್ತು ಏನು ಒಂದು ಮುಷ್ಕರ ಮಾಡ್ತಾ ಇದ್ದೀವಿ, ಶಾಂತಿಯುತವಾಗಿ ನಾವು ಕಾನೂನು ಹೋರಾಟ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಕೂಡ ಈ ಒಂದು ಹೋರಾಟವನ್ನು ನೇತೃತ್ವ ವಹಿಸುವಂತ ನಾಯಕರುಗಳು ಹೈಕೋರ್ಟ್ಗೆ ಒಂದು ರಿಟರ್ನ್ ಹಾಕಬೇಕಾಗ್ತದೆ. ಜೊತೆಯಲ್ಲಿ ಈಗ 4-1 ಆಗಿದೆ. 6-1 ಮಾಡಕ್ ಮುಂಚೆ ನಾವು ಇದೊಂದು ಸರ್ಕಾರ ಗಮನಕ್ಕೆ ತರಬೇಕಂದಾಗ ಉಗ್ರವಾದವನ್ನು ಹೋರಾಟವನ್ನ ಮಾಡಬೇಕಾಗಿ ಬರ್ತದೆ. ಈ ನಿಟ್ಟಿನಲ್ಲಿ ತಾವು ಒಂದು ಏನು ಈ ಹೋರಾಟಗಳು ಮಾಡ್ತೀವಿ, ಈ ಒಂದು ಹೋರಾಟಗಳಲ್ಲಿ ನಾನು ಕೂಡ ತಳಿಸ್ಕೊಂತ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅವರು ಆರ್ಥಿಕ ದುಷ್ಪರಿಸ್ಥಿತಿಯಿಂದ ಮಾರ್ಬಿಟ್ರು, ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ಮುಕ್ತಾನಲ್ಲೂರು ಭಾಗದಲ್ಲಿ 1 ಎಕರೆ ಜಮೀನು ಕನಿಷ್ಠ 5 ಕೋಟಿ ಇದೆ. ಎಷ್ಟು? 10 ಕೋಟಿ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ರೈತರು ಈ ಭೂಮಿ ದುಡ್ಡುಗೋಸ್ಕರ ಅಲ್ಲ, ಈ ಭೂಮಿನ ದುಡ್ಡುಗೋಸ್ಕರ ಮಾರಾಟ ಮಾಡಕ್ಕಿಲ್ಲ. ಈ ಭೂಮಿ ಅವರಿಗೆ ದುಡ್ಡು ತರ್ಕೊಂತ ಶಕ್ತಿ ಅಲ್ಲ, ಬದಲಾಗಿ ಈ ಭೂಮಿ ಇಲ್ಲಿನ ರೈತರ ಜೀವ, ಇಲ್ಲಿನ ರೈತರ ಪ್ರಾಣ. ಅದಲ್ಲ, ನಮ್ಮ ಭೂಮಿ ಅಂದ್ರೆ ನಮ್ಮ ಜೀವ, ನಮ್ಮ ಪ್ರಾಣ. ಇಲ್ಲಿ ಸರ್ಕಾರ ನಮ್ಮ ಪ್ರಾಣನ ಕಿತ್ಕೊಂಡು ಬಂದ್ರೆ ನಾವೇನ್ ಭಜನೆ ತರ ಹೋರಾಟ ಮಾಡಕ್ಕಾಗುತ್ತಾ ನಾವು?
ಸುಮಾರು ಸ್ವಿಫ್ಟ್ ಸಿಟಿ ಹೆಸರಿನಲ್ಲಿ ಪ್ರಾರಂಭವಾಗಿ 2-3 ಗ್ರಾಮಗಳಿಗೆ ನೋಟಿಸ್ ಕೊಟ್ಟು ಪ್ರಾರಂಭವಾದ ಒಂದು ಕೆಐಡಿಬಿಯ ಭೂಸ್ವಾಧೀನ ಪ್ರಕ್ರಿಯೆ ಆನಂತರ ಬೇರೆ ಬೇರೆ ರೂಪ ಪಡೆದು ಏನು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಯಾರಿಗೂ ಬೇಡದೇ ಇರತಕ್ಕಂತ ಈ ಜಮೀನುಗಳು ಏನು ಆನೇಕಲ್ ತಾಲೂಕು ಬೆಂಗಳೂರಿಗೆ ಸಮೀಪವಾಗಿದೆ, ಬೆಂಗಳೂರಿನ ಭಾಗವಾಗೇ ಇದೆ. ಬೇಡವಾದ ಗ್ರಾಮಗಳ ಜಮೀನು ಕೂಡ ಕೆಲವು ರಾಜಕಾರಣಿಗಳ ಕುಟುಂಬಸ್ಥರ ಏನು ಎಂ ಬಿ ಪಾಟೀಲ್ ಕೈಗಾರಿಕಾ ಮಂತ್ರಿ ಇದ್ದಾರೆ, ಅವರ ಕುಟುಂಬದ ಇಂಟ್ರೆಸ್ಟ್, ಫ್ಯಾಮಿಲಿ ಇಂಟ್ರೆಸ್ಟ್ ಪ್ರಾಜೆಕ್ಟ್ ಆಗಿದೆ ಇದು. ಈ ವಿಚಾರವನ್ನ ಎಲ್ಲರೂ ಸ್ವಲ್ಪ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಏನು ನಾವಿದ್ದೀವಿ, ನಾವು ಒಂದು ಮಾತು ಹೇಳ್ಬೋದು, ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ ಎಲ್ಲದರಲ್ಲೂ. ಟೆಕ್ನಾಲಜಿ ಸಮೇತ ರೈತರ ಪರಿಸ್ಥಿತಿ ಕೂಡ ನಾವು ಹೆಮ್ಮೆಯಿಂದ ಹೇಳ್ಬೋದು. ನಾವು ಕರ್ನಾಟಕ ರಾಜ್ಯದಲ್ಲಿದ್ದು, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದರೂ ಕೂಡ ಬೇರೆ ಜಿಲ್ಲೆಗಳಿಗಿಂತ ಉತ್ತಮವಾದ ಗುಣಮಟ್ಟದ ಜೀವನವನ್ನು ಮಾಡ್ತಾ ಇದ್ದೀವಿ. ಹೋರಾಟದ ಸಾಗರಕ್ಕೆ 106 ನದಿಗಳು ಅಂತೇಳಿ, ಹೋರಾಟದ ಸಾಗರಕ್ಕೆ 1000 ನದಿಗಳು ಅಂತೇಳಿ. ಯಾಕಂತ ಹೇಳಿದ್ರೆ ಒಂದೇ ಕೈ ಚಪ್ಪಾಳೆ ಕಟ್ಟಕ್ಕಾಗಲ್ಲ. ಇನ್ನು ಮಳೆ ಬಿಟ್ಟರೆ ಇಲ್ಲಿ ಹರಿಯುವಂತ ನೀರು ಕುಂಟೆಗೆ ಹೋಗಿ ಕಾಲುವೆಗಳ ಮುಖಾಂತರ ಹೊಳೆಗೆ ಹೋಗಿ ಸಮುದ್ರ ಸೇರುವಂತಹ ಪ್ರಕ್ರಿಯೆ. ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ರೈತರನ್ನ ಸುಟ್ಟ ಬೆಂಕಿ ದೇಶವನ್ನ ಸುಡುತ್ತದೆ. ಇವತ್ತು ರೈತರನ್ನ ಸುಟ್ಟ ಬೆಂಕಿ ದೇಶವನ್ನ ಸುಡುತ್ತೈತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮಗಳ ಮುಂದೆ ನಾವು ಮಾತಾಡ್ತೀವಿ, ರೈತ ಈ ದೇಶದ ಬೆನ್ನೆಲುಬು, ರೈತ ಈ ಭೂಮಿಯ ವಾರಸುದಾರ ಅಂತೇಳಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ಇವತ್ತು ಈ ಸಮಾಜ, ಈ ದೇಶ 3 ಜನರ ಋಣವನ್ನ, ಆ ಋಣದ ಮೇಲೆ ಇವತ್ತು ಈ ದೇಶ. ಈ ಭಾಗದ ಏನು ಸರ್ಜಾಪುರ ಹೋಬಳಿಯಲ್ಲಿ ಬಹಳಷ್ಟು ಭೂಮಿಯನ್ನ ಏನು ಕೈಗಾರಿಕಾ ಉದ್ದೇಶಕ್ಕೆ ನಾನು ಪರಭಾರೆ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಮುಂದೆ ಬಂದಿದೆ. ಅದಕ್ಕೆ ನಾವು ಯಾಕೆ ವಿರೋಧ ಮಾಡಬೇಕು ಅನ್ನೋದು, ಏನು ದೇವನಹಳ್ಳಿಯಲ್ಲಿ ಯಾಕೆ ವಿರೋಧ ಮಾಡಿದ್ರು, ಯಾವ ರೀತಿ ವಿರೋಧ ಮಾಡಿದ್ರು, ಅಲ್ಲಿನ ರೈತರ ಏನು ಉದ್ದೇಶ ಏನು, ಅವರ ಒಂದು ಹೋರಾಟದ ಫಲಶ್ರುತಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಯ್ತು. ಆದರೆ ನಾವು ರೈತರು ಅಂತ ಮಾತ್ರನೇ ಹೇಳಿದ್ರೆ ಖಂಡಿತವಾಗಲೂ ಸರ್ಕಾರದ ಕಣ್ಣನ್ನ ತೆರೆಸುವುದಕ್ಕೆ ಸಾಧ್ಯವಿಲ್ಲ. ಅಭಿವೃದ್ಧಿ ಆಗಿತ್ತು, ಸಂಪನ್ನವಾಗಿತ್ತು. ಮುತ್ತಾನೂರು ಅಂತ ಹೇಳ್ಬೇಕಂದ್ರೆ ಮುತ್ತಾನೂರು ಅಂದ್ರೆ ಮುಚ್ಚಿನಂತ ನಲ್ಲು ಅಂದ್ರೆ ಮುಚ್ಚಿನಂತ ಭತ್ತವನ್ನು ಬೆಳೆಯುತ್ತಿದ್ದ ನಮ್ಮ ಊರುಗಳು. ಈಗ ಏನಾಗಿದೆ ಅಂದ್ರೆ ಎಲ್ಲ ಕಲ್ಮಶವಾದ ನೀರನ್ನು ಬಿಟ್ಟು ನಮ್ಮ ಮುತ್ತಾನೂರಿನ ಒಂದೇ ಒಂದು ಅಕ್ಕಿ ಆಗಲಿ ಇಲ್ಲ ಒಂದು ಹಸು ಆಗಲಿ ನೀರು ಕುಡಿಯೋಕ್ಕೆ ಆದ್ಯತೆಯನ್ನು ಕಳೆದುಕೊಂಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹೋರಾಟ ಮುಂದೆ ಸಾಗ್ತಾ ಇರುತ್ತೆ. ಪ್ರತಿಯೊಬ್ರು ಕೂಡ ರೈತರೇನು, ಜೈ ಕಿಸಾನ್ ಅಂತ, ಯಾಕಂದ್ರೆ ಜೈ ಜವಾನ್ ಅಂತ ಆಮೇಲೆ ಬರುತ್ತೆ. ಜೈ ಜವಾನ್ ಕೂಡ ಕಿಸಾನ್ ಆದ್ಮೇಲೆ ಜೈ ಜವಾನ್ ಆಗೋದು ಕೂಡ. ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಭವ್ಯ ಭಾರತ ಒಂದು ಪರಂಪರೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ನಮ್ಮೂರು ಇಲ್ಲೆಲ್ಲ ಇರೋರೆಲ್ಲ ನಮ್ಮೂರು, ನಮ್ಮ ನೆಲ, ನಮ್ಮ ಜನ. ನಮ್ಮನೆಗೆ ಯಾರೇ ಬಂದರೂ ಕೂಡ ನಾವು ನಮ್ಮಲ್ಲಿ ಏನಿದೆಯೋ ಅದು ನೀರಾಗಲಿ ಫಸ್ಟ್ ನೀರು ಕೊಡ್ತಾ ಇದ್ವಿ. ಆಮೇಲೆ ಏನು ಇಲ್ಲದೆ ಇದ್ರು ಬೆಲ್ಲ ಚೂರು ಕೊಡ್ತಾ ಇದ್ವಿ. ಮತ್ತು ಇಲ್ಲಂತೂ ಮುತ್ತಾನಂತ ಎಲ್ಲೂ ಬೆಳ್ತಾ ಇರೋಂಥ ಪ್ರದೇಶ. ಈಗ ಅದನ್ನು ಕಳ್ಕೊಂಡಿದ್ವಿ. ನಮ್ಗೆ ಗೊತ್ತಿಲ್ದಿರೇನೋ ಗೊತ್ತೋ ಕಳ್ಕೊಂಡಿದ್ದೀವಿ. ಈ ಒಂದು ಭಾಗದ ರೈತರಿಗೆ ನಮ್ಮ ಕೆರೆ ಏನು ಹೆಚ್ಚು ಮೊದಲು ಅದೇ ಕೆರೆ ನೀರನ್ನು ಕುಡಿತಾ ಇದ್ರು, ಅಂತ ಕೆರೆಯನ್ನು ದೊಡ್ಡಬೇಕು. ಇವತ್ತು ಏನು ಈ ಬಯೋಕಾನ್ ಏನು ವೇಸ್ಟೇಜ್ ಬರುತ್ತೆ, ಮತ್ತೆ 4 ಆಸ್ಪತ್ರೆಗಳು, ಈ 4 ಆಸ್ಪತ್ರೆಗಳು ಮತ್ತೆ ಬಯೋಕಾನಿಂದ ನಮ್ಮ ಸುತ್ತಮುತ್ತಲ ಹಳ್ಳಿಗಳನ್ನೆಲ್ಲ ನಾಶ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಿಜವಾಗ್ಲೂ ನೀವು ರೈತರು ಉಳಿಸ್ಬೇಕು ಅಂತ ಒಂದು ಮನೋಭಾವನೆಯಿಂದ ಮೊದಲು ನಮ್ಮ ಕೆರೆಯನ್ನು ಸ್ವಚ್ಛ ಮಾಡಿ.
ಮತ್ತೆ ಈ ರೈತರ ಭೂಮಿಗೆ ನೀವು ಕೈ ಹಾಕೋದನ್ನ ಬಿಡಿ. ಎಲ್ಲ ಹೋಗ್ಬೇಕು ನಾವು. ಯಾಕೆ ನಿಮ್ಗೆ ನಮ್ಮ ಆನೇಕಲ್ ತಾಲೂಕ್ ಮೇಲೆ ಯಾಕೆ ನಿಮ್ಗೆಲ್ಲ ಕಣ್ಣು? ಅದು ಸರ್ಜಾಪುರ ಹೋಗ್ಲಿ, ಬೇರೆ ಎಲ್ಲೂ ಇಲ್ವಾ? 20ನೇ ದಿನದಂದು ನಮ್ಮ ಸಹೋದರಗಳಾದಂತಹ ಗೌರೀಶು ಮತ್ತು ಜಯರಾಮ್ ಸರ್ಜಾ ಅವರು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಹಲವಾರು ಸಂಘಟನೆಗಳನ್ನು ಕರೆಸ್ಕೊಂಡ್ಬಂದು ನಾವು ಕೂಡ ಈ ರೈತರಿಗೆ ಧ್ವನಿಯಾಗಿರ್ತೇವೆ, ಈ ಭೂಮಿಯನ್ನ ಉಳಿಸಲಿಕ್ಕೆ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ ಅಂತೇಳಿ ಎಲ್ಲರನ್ನ ಒಂದೆಡೆ ಸೇರಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಜನ ಭಾಗವಹಿಸಿದ್ರು. ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಂತ ಮಂಜುನಾಥ್ ಅವರು, ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಹೋದರ ಪಟಾಪಟ್ ರವಿ ಅವರು, ಮತ್ತೋರ್ವ ಹೋರಾಟಗಾರರಾದಂತಹ ಪಟಾಪಟ್ ಸುರೇಶ್ ಅವರು, ಮತ್ತೆ CR ಲಕ್ಷ್ಮಣ್ ಅವರು, ಮತ್ತೆ C ರಾವಣ ಅವರು, ನೆರಳೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷಿ ಸಹೋದರಿ ಪಾಪಮ್ಮ ಅವರು, ಅವರ ಪತಿಯಾದ ರಾಮಸ್ವಾಮಿ ಅವರು, ಕನ್ನಡದ ಕುಮಾರ್ ಅವರು, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಕೆ ಪಾಪಣ್ಣ ಅವರು, ಗಟ್ಟಳ್ಳಿ ಸೀನಪ್ಪ ಅವರು, ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ನಿರಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಜಯಪ್ರಕಾಶ್ ಅವರು, ಪ್ರಸ್ತುತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸಹೋದರಿ ನಾಗರತ್ನ ಕಾಂತರಾಜ್ ಅವರು, ಉಪಾಧ್ಯಕ್ಷರಾದಂತಹ ಮಂಜುಳ ರಮೇಶ್ ರೆಡ್ಡಿ ಅವರು, ಮತ್ತೋರ್ವ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ತೇಜಸ್ವಿ ಶ್ರೀನಿವಾಸ್ ರೆಡ್ಡಿ ಅವರು, ಸದಸ್ಯರುಗಳಾದಂತಹ ಉಮೇಶ್ ಅವರು, ಎಲ್ಲರೂ ಕೂಡ ಹಲವಾರು ಜನ, ರಘು ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಮತ್ತೆ ಎಲ್ಲ ಹೋರಾಟಗಾರರು ಕೂಡ ಭಾಗವಹಿಸಿದ್ರು. ಮತ್ತೆ ನಮ್ಮ ಸತೀಶ್ ಅಣ್ಣವರು ಕಾಂಗ್ರೆಸ್ ಮುಖಂಡರು, ಮತ್ತೆ ನಮ್ಮ ರಾಜಾರೆಡ್ಡಿ ಅವರು, ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಕಾದಿದ್ರು. ಬೆಳಗ್ಗೆಯಿಂದ ಚರ್ಚೆ ಮಾಡುವಾಗ ನಮ್ಮ ಹೋರಾಟಗಾರರಾದಂತ ಚಂದ್ರರೆಡ್ಡಿ ಅವರು ಬಹಳ ದುಃಖವಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಆಗಿದೆ. MLA ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. MLA ಅವರು ರೆಡಿ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಮೊನ್ನೆ ಕೂಡ ಹೇಳಿದ್ದೀನಿ, MLA ಅವರು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಒಂದು ಸಿದ್ಧತೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 15ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಮಾಡ್ತಂತ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಹೋರಾಟದ ಸಮ್ಮುಖದಲ್ಲಿ ಆ KIDBಯ ವಿಶೇಷ ಜಿಲ್ಲಾಧಿಕಾರಿಗಳಾದಂತಹ ರಘುನಂದನ್ ಅವರು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. 25 ಒಳಗಡೆ ನಮಗೆ ಜಂಟಿ ಸರ್ವೆಯನ್ನು ಮಾಡಿಕೊಡ್ಬೇಕು ಅಂತ. ಆ ಜಂಟಿ ಸರ್ವೆ ಪ್ರಕ್ರಿಯೆಯನ್ನು ಕೂಡ ಅವರು ಕೈಗೆತ್ತಿಕೊಂಡಿಲ್ಲ. ಮತ್ತೆ ನಮ್ಮ ಹೋರಾಟವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಕ್ಕಂತ ವಿಚಾರ ಆಗಿದೆ. ಅದಕ್ಕೆ ನಾವು ಮುಂದಿನ ಪ್ರಕ್ರಿಯೆ ಏನು ಅಂತಕ್ಕಂಥದ್ದು, ಮುಂದಿನ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ರಾಷ್ಟ್ರೀಯ ಬಂಧನ ನಾವು ಕಾನೂನಾತ್ಮಕವಾಗಿ ಮಾಡಬೇಕು. ಕಾನೂನನ್ನ ಕೈಗೆತ್ತಿಕೊಂಡು ಯಾವುದೇ ರೀತಿ ಮಾಡಬಾರದು. ಕಾನೂನಾತ್ಮಕವಾಗಿ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಮಾಡಬೇಕು. ರಾತ್ರಿ ಕೂಡ ಈ ಒಂದು ಚಳುವಳಿಯಲ್ಲಿ ಸುಮಾರು 30 ರಿಂದ 40 ಜನ ವಕೀಲರು ಕೂಡ ಬಂದು ಈ ಪ್ರತಿಭಟನೆಗೆ ನಮಗೆ ಸಹಕಾರವನ್ನ ಕೊಟ್ಟು, ಮತ್ತೆ ಅವರು ಕೂಡ ಹೇಳಿದಿಷ್ಟೇ, ಎಲ್ಲವನ್ನ ನಾವು ಯಾವುದೇ ರೀತಿ ಗೆಲ್ಲಬೇಕಾದ್ರೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಬೇಕು. ಮತ್ತೆ ಈಗಾಗಲೇ ಹಲವಾರು ರೈತರು ರಾತ್ರಿ ಹೊತ್ತು ಬಂದು ಮಾಡ್ಕೊಂತಾರೆ. ಮತ್ತೆ ಇನ್ನು ನಂದೊಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಹತ್ತಹಳ್ಳಿಯಲ್ಲಿ ಕೆಲವು ಸೀಮಿತ ಸಮುದಾಯದ ಜನರು ಮಾತ್ರ ಬಂದು ಮಲ್ಕೊಳ್ಳೋದು, ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಣ್ಣು ಹೋಗಿದೆ, ಅವ್ರು ಯಾರೋ ಬೇರೊಬ್ಬರು ಕಣ್ಣು ಹೋಗಿದೆ, ನನ್ನ ಕಣ್ಣು ಚೆನ್ನಾಗಿದೆ ಅಂತ ಏನಾದ್ರು ನೀವು ಇದ್ರೆ ನಿಮ್ ಕಣ್ಣು ಹೋಗ್ಬಿಡ್ತಾರೆ. ಹಾಗಾಗಿ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಕನ್ನಡ ಪರ, ರೈತ ಪರ, ಇವತ್ತು ಜಮೀನು ಇದ್ದಿದ್ದವರು ಕೂಡ ಬಂದು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಜಮೀನು ಇರ್ತಕ್ಕಂಥವ್ರು ದಯಮಾಡಿ ಉಳಿಸ್ಕೊಂಡ್ಬಿಡ್ತಕ್ಕಂಥದ್ದು ಒಂದು. ಆಮೇಲೆ ಇವತ್ತು ನಮ್ಮ ಜಮೀನು, ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆಗಳಿದ್ದಾವೆ. ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ 100 ಕಿಲೋಮೀಟರ್ ಹೊರಗಡೆ ಹೋಗ್ಬಿಟ್ರೆ ಬಹಳಷ್ಟು ಜಮೀನು ಸಿಗ್ತದೆ. ಆದ್ರೆ ನಮ್ಮ ಮುತ್ತಣ್ಣನವರು ನಮ್ಮ ಆನೇಕಲ್ ತಾಲೂಕಿಗೆ ಯಾಕಪ್ಪ ಪಡ್ಕೊತಾ ಇದ್ದಾರೆ ಅಂದ್ರೆ, ನಮ್ದು ರಾಗಿಯ ಕಣಜ ಆಗಿತ್ತಲ್ಲ, ಈಗ ದುಡ್ಡಿನ ಕಣಜ ಆಗಿದೆ ಜಮೀನು. ನಮ್ಮಲ್ಲಿ ಈ ದುಡ್ಡಿನ ಕಣಜವನ್ನ ಹೊಡಿಲಿಕ್ಕೆ ಇದೊಂದು ಹುನ್ನಾರ. ಮತ್ತೆ ಸರ್ಕಾರಗಳು ಕೂಡ ನಮ್ಮನ್ನ ಏಕಾಏಕಿ ಪಡ್ಕೊಂಡ್ರೆ ನಮ್ಗೆ ಒಂದು ದುರಂತ ಏನಂದ್ರೆ, ನಮ್ಮ ಚಂದ್ರರೆಡ್ಡಿ ಅವರು ಮೊನ್ನೆ ಕೂಡ ಹೇಳಿದ್ರು, ಈ KIDB ನಲ್ಲಿ ಒಂದು ಹೊಸ ಒಂದು ಕಾಯ್ದೆ ಏನಿದೆ ಜಮೀನಿಗೆ, ನಾವು ಯಾರೇ ಜಮೀನು ಕಿತ್ಕೊಂಡು ನಮ್ಗೆ ಕೋರ್ಟ್ಗೆ ಹೋದ್ರೆ
ಆವಾಗಲೇ ನಮ್ಮ ಪಟಪುಟ್ ರವಿ ಸಹೋದರು ಹೇಳಿದ್ರು, ಪಕ್ಕದ ಜಮೀನಿಗೆ ಹೋದ್ರೆ ನಾವು ಅವ್ರನ್ನ ಗಲಾಟೆ ಮಾಡಿ ದೊಣ್ಣೆ ಎತ್ಕೊಂಡು ಹೊಡೆದ್ರೆ ಕಿತ್ಕೋಬಹುದು ಅಂತ. ಆದ್ರೆ ದುರಂತ ಈ ಯಾರು ಮಾಡಿರೋ ಅಯೋಗ್ಯ ಗೊತ್ತಿಲ್ಲ. ಈ KNDB ನಲ್ಲಿ ಏನ್ ಮಾಡಿದಾನೆ, ಒಂದು ಹೊಸ ಕಾಯ್ದೆಯನ್ನು ತಂದಿದ್ದಾನೆ. ಆ ಕಾಯ್ದೆಯಿಂದ ಯಾವುದೇ ಜಮೀನನ್ನ ವಶಪಡಿಸಿಕೊಂಡ್ರೆ ನಾವು ಕಾನೂನು ಮುಖಾಂತರ, ಕೋರ್ಟ್ ಮುಖಾಂತರ ಹೋಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಂತ ಕರಾಳವಾದ, ರೈತರಿಗೆ ಕರಾಳವಾದ ಕಾಯ್ದೆ ಅದರಲ್ಲಿ ಇರೋದ್ರಿಂದ ನಮಗೆ ರೈತರ ಹೋರಾಟಗಳಿಗೆ ನಮಗೆ ಹಿನ್ನಡೆ ಆಗ್ತದೆ. ಆದ್ರೂ ಕೂಡ ಈಗಾಗಲೇ ಏನು ಚನ್ನರಾಯಪಟ್ಟಣದಲ್ಲಿ ಆಗಿರ್ತಕ್ಕಂಥ ಏನು ರೈತರ ಭೂಮಿಯನ್ನ ಉಳಿಸಿರ್ತಕ್ಕಂಥ ಪ್ರಕ್ರಿಯೆ ಅದಾಗಿದೆ. ನಮ್ದು ಕೂಡ ಉಳಿತದೆ. ಯಾವಾಗಪ್ಪ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಸಂಘಟಕರಾಗಬೇಕು. ಒಗ್ಗಟ್ಟಾಗಿ ನಾವು ಕೇಳಿದಾಗ ಮಾತ್ರ ನ್ಯಾಯ ಸಿಗ್ತದೆ. ಒಂದು, ನನಗೆ ಕಳೆದ 4 ದಿನಗಳಿಂದ ಒಬ್ಬ ಹೋರಾಟಗಾರ ಸಿಕ್ಕಿದ್ರು. ಅವರು ನನಗೆ ಒಂದು ಕೆಲವು ಮಾಹಿತಿಯನ್ನ ಕೊಟ್ಟರು. ಆ ಮಾಹಿತಿ ಒಂದು 60% ಸತ್ಯ ಅನ್ಕೋತೀನಿ, ಒಂದು 40% ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಆನೇಕಲ್ ತಾಲೂಕಲ್ಲಿ ಮೊಟ್ಟ ಮೊದಲನೇದಾಗಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಭೂಮಿಗಳನ್ನ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಸರ್ಕಾರ ಅಂದಿನ ರಾಮಕೃಷ್ಣ ಹೆಗಡೆ ಅವರು 10 ಎಕರೆ ಜಮೀನನ್ನ ಅಲ್ಲಿ ಒಂದು ಸಂಸ್ಥೆಗೆ ಒಂದು ಕಾಯ್ದಿರಿಸಿದ್ದಾರೆ. ಆ 10 ಎಕರೆ ಜಮೀನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಅಥವಾ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಭೂಮಿಯನ್ನ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಆ ಸಂಸ್ಥೆಯಿಂದ ತರಬೇತಿಯನ್ನ ಪಡೆದುಕೊಂಡು ಅವರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ. ಈಗ ಉದಾಹರಣೆಗೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ಅಥವಾ ಬೊಮ್ಮಸಂದ್ರದಲ್ಲಿ ಜಮೀನನ್ನ ಪಡ್ಕೊಂಡು ಸುಮಾರು ಒಂದು 500-600 ಕಾರ್ಖಾನೆಗಳು ಪ್ರಾರಂಭ ಆಯಿತು. ಅಲ್ಲಿ ಒಂದು 50ರಿಂದ 100 ಕುಟುಂಬಗಳು ಜಮೀನನ್ನ ಕೊಟ್ಟಿದ್ದಾರೆ. ಆ 100 ಕುಟುಂಬಗಳಿಗೆ ಉದ್ಯೋಗವನ್ನ ಕಡ್ಡಾಯವಾಗಿ ಕೊಡಬೇಕು ಅಂತಕ್ಕಂಥದ್ದಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಫ್ಯಾಕ್ಟರಿನಲ್ಲಿ ಆ ಹುಡುಗ ITI ಮಾಡಿಲ್ಲ ಅಂತ ಇಟ್ಕೊಳ್ಳೋ, ಮನೆಯಲ್ಲಿ SLC ಮಾಡಿದ್ದೇನೆ ಅಥವಾ PUC ಮಾಡಿದ್ದೇನೆ, ಡಿಗ್ರಿ ಮಾಡಿದ್ದೇನೆ, ಅವನು ಯಾವುದೇ ರೀತಿಯ ಒಂದು ವೇಳೆ ಓದಿಲ್ಲ ಅಂದ್ರೂ ಕೂಡ ಅವನಿಗೆ ತರಬೇತಿಯನ್ನ ಕೊಟ್ಟು ಆ ಜಮೀನು ಕಳ್ಕೊಂಡಂತ ಅವನಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥದಕ್ಕೆ ಸರ್ಕಾರ 10 ಎಕರೆ ಜಮೀನನ್ನ ಇಡೀ ರಾಜ್ಯದಲ್ಲಿ ನಮ್ಮ ಎಲೆಕ್ಟ್ರಾನ್ ಸಿಟಿಯಲ್ಲಿ ಕೊಟ್ಟಿದೆ. ಯಾವುದಪ್ಪ ಸಂಸ್ಥೆ ಅಂದ್ರೆ NTTF ಏನಿದೆ ಸಂಸ್ಥೆ, ಇದು ತುಂಬಾ ನೋವಿನ ವಿಚಾರ, ಕರಾಳ ನೋವಿನ ವಿಚಾರ. ನಮ್ಮನ್ನ ಗೆದ್ದಂತ ಅಥವಾ ನಾನು ಇದು ಹೋರಾಟದ ಪ್ರಕ್ರಿಯೆ ಇದೆ, ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಚುನಾಯಿತ ಪ್ರತಿನಿಧಿಗಳಿಗೆ ಬಹಳ ಜನ ಗೊತ್ತಿದೆ. ಇವತ್ತು ಕಿಯಾನಿಸ್ ಅಂತ ಒಂದು ಸಂಸ್ಥೆ ಅಡಿಯಲ್ಲಿ ಈ ಒಂದು NTTF ಬರುತ್ತೆ. ಈ ಕಿಯಾನಿಸ್ ಸಂಸ್ಥೆನಲ್ಲಿ ನಮ್ಮ ತಾಲೂಕಲ್ಲೇ 3 ಅಧ್ಯಕ್ಷರಾಗಿದ್ರು. ಯಂಗಾರೆಡ್ಡಿ ಅವರು ಅಧ್ಯಕ್ಷರಾಗಿದ್ರು, ನಮ್ಮ ಜನಪ್ರಿಯ ಶಾಸಕರಾದಂತ ಶಿವಣ್ಣವರು ಕೂಡ ಅಧ್ಯಕ್ಷರಾಗಿದ್ರು. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಈಗಾಗಲೇ ಬೊಮ್ಮಸಂದ್ರ, ಜಿಗಣಿ, ಎಲೆಕ್ಟ್ರಾನ್ ಸಿಟಿ, ಹತ್ತುಬೆಲೆ ಇಲ್ಲೆಲ್ಲ ಕೈಗಾರಿಕಾ ಪ್ರದೇಶಗಳು ಪ್ರಾರಂಭ ಆಗಿದೆಯಾ, ಕಾನೂನು ಪ್ರಕಾರವಾಗಿ ಈ ಭಾಗದ ಎಲ್ಲ ರೈತರ ಮಕ್ಕಳಿಗೆ ಅಲ್ಲಿ ಉದ್ಯೋಗವನ್ನ ಕೊಡ್ಬೇಕಾಗಿತ್ತು. ಎಂತ ಉದ್ಯೋಗವನ್ನ ಅಂದ್ರೆ 60ರಿಂದ 80 ಸಾವಿರ ರೂಪಾಯಿ ಅವರಿಗೆ ಸಂಬಳ ಕೊಡ್ತಕ್ಕಂತ, ಆದಾಯ ಬರ್ತಕ್ಕಂಥವನ್ನ ಕೆಲಸವನ್ನ ಮಾಡಿದೆ. ಇವತ್ತು ಸರ್ಕಾರಗಳು, ಜನಪ್ರತಿನಿಧಿಗಳು ಇದನ್ನು ಮುಚ್ಚಿಟ್ಟಿದೆ. ಮತ್ತೆ ಈ ಒಂದು NTTF ಸಂಸ್ಥೆ ಏನಪ್ಪಾ ಅಂತ ಹೇಳಿದ್ರೆ, ಆ 10 ಎಕರೆ ಜಮೀನು ಯಾವ ರೀತಿ ಮೀಸಲು ಮಾಡಿರೋದಂದ್ರೆ, ಈ ಒಂದು ಭಾಗದಲ್ಲೇ ಸಂಸ್ಥೆ ಇರಬೇಕು. ಯಾವ NTTF 10 ಎಕರೆ ಜಮೀನು ಕೊಟ್ಟಿದ್ದಾರೆ ಆ ಭಾಗಕ್ಕೆ ಸ್ಥಳೀಯ, ಉದಾಹರಣೆಗೆ ಆನೇಕಲ್ ತಾಲೂಕಲ್ಲಿ ಈ ತಾಲೂಕಿನಲ್ಲೇ ಒಂದು ಸಂಸ್ಥೆ ಇರಬೇಕು. ಆ ಸಂಸ್ಥೆ ಯಾವುದೇ ರಾಜ್ಯದ ಜಿಲ್ಲೆಯಲ್ಲಿ ಜಮೀನು ಕಳೆದುಕೊಂಡಂತ ಕುಟುಂಬಸ್ಥರ ಮಕ್ಕಳಿಗೆ ಅಲ್ಲಿ ಕರೆದುಕೊಂಡೋಗಿ 10 ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಕೊಡಬೇಕು ಅಂತ ಸರ್ಕಾರದ ನಿಯಮ ಇದೆ. ಆದರೆ ದುರಂತ ಏನಪ್ಪಾ ಅಂದ್ರೆ, ಇಲ್ಲಿ ಇವಾಗ ಅದು ಏನೋ ಒಂದು ಸಂಸ್ಥೆ ನಡೀತದೆ ನಮ್ಮ ರಾಜ್ಯದಲ್ಲ, ಅದು ಕೇರಳದಿಂದ ಬಂದಿರತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ಕೂಡ 3 ವರ್ಷಗಳಿಂದ ಸರ್ಕಾರದಲ್ಲಿ ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ. ನನಗೆ 4 ದಿನ ಆಗಿದೆ, 2 ದಿನ ರಜೆ ಇತ್ತು, ಗೊತ್ತಾಗಲಿಲ್ಲ. ನಾನು ಇನ್ನು 4-5 ದಿನದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳಲಿದ್ದೇನೆ. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ರೈತರಿಗೆ, ನಮ್ಮ ಹಿಂದೆ ಕಳ್ಕೊಂಡಂತ ರೈತರಿಗೆ ಈ ಸರ್ಕಾರಗಳು ಎಷ್ಟು ಮೋಸ ಮಾಡಿದೆ, ಎಷ್ಟು ಅನ್ಯಾಯ ಮಾಡಿದೆ, ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಎಷ್ಟು ಮೂರ್ಖರಾಗಿದ್ದಾರೆ. ಮತ್ತೆ ಅಟ್ಲೀಸ್ಟ್ ಹೋಯ್ತಲ್ಲ ಆ ಜನರಿಗೆ ಕೊಡಿಸ್ಬೇಕಲ್ಲ. ಒಂದು ಎರಡನೇ, ಇವತ್ತು ಆನೇಕಲ್ ತಾಲೂಕಿನ ನಮ್ಮ ಮುತ್ತಾನಲ್ಲೂರು ಮತ್ತೆ ಈ ಸೊಳ್ಳೆಪುರ ಇದರ ವಿಚಾರಕ್ಕೆ ಬಂದಾಗ
ಮೊನ್ನೆ ಶಾಸಕರು ಬಹಳ ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಏನು ಈ ಪಾಟೀಲ್ ಅವರನ್ನ ಕೇಳ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ, ನೀವು ನಮ್ಮ ತಾಲೂಕಿನಲ್ಲಿ ಈ ರೀತಿಯಾದ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಬಿಡಿ ಅಂತ. ಆತ ಅದಕ್ಕೆ ಯಾವುದೇ MLA ಅವರು ಉತ್ತರ ಕೇಳಿದಾಗ ಅದಕ್ಕೆ ಒಂದು ಉತ್ತರವನ್ನ, ಪ್ರಶ್ನೆ ಕೇಳಿದಾಗ ಉತ್ತರವನ್ನ ರೆಡಿ ಮಾಡಿಟ್ಟಿರ್ತಾರೆ. ಅವರು ಏನು ವರದಿಯನ್ನು ಕೊಟ್ಟಿರ್ತಾರಪ್ಪ ಪಾಟೀಲ್ ಅಂದ್ರೆ ಬರಡು ಭೂಮಿ ಅಂತ ಕೊಟ್ಟಿರ್ತಾರೆ. ಬರಡು ಭೂಮಿ, ಹಾಗಾಗಿ ನಾವು ಫಲವತ್ತಾದ ಭೂಮಿಯನ್ನ ತೆಗೆದುಕೊಂಡಿಲ್ಲ, ಒಂದು ವೇಳೆ ಆಗಿದ್ರೆ ನಾನು ಬಿಡ್ತೇನೆ ಅಂತಕ್ಕಂಥ ವಿಡಿಯೋ ಕ್ಲಿಪ್ಗಳು ಇದಾವೆ. ಅದು ಜೊತೆಗೆ ಇನ್ನು ಮೊನ್ನೆ ನಾವು ಡೆಪ್ಟಿ ತಹಶೀಲ್ದಾರ್ ಮಂಜುನಾಥ್ ರೆಡ್ಡಿ ಅವರು ಕರೆಸಿದ್ವಿ. ಆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಫಲವತ್ತು ಭೂಮಿಯನ್ನ ಬರಡು ಅಂತ ಯಾರು ಬರೆದ್ರು ಅಂದಾಗ ನಮ್ಮ ಮಾಹಿತಿ ಬಂದಿದ್ದು ಏನಂತ ಹೇಳಿದ್ರೆ, ಈ ಸರ್ಕಾರ ಈ ಜಮೀನುಗಳನ್ನ ಪ್ರಕ್ರಿಯೆ ಮಾಡೋದ್ ಮೊದಲೇನೆ ಒಂದು ನಾನ್ ಆರ್ಗನೈಸೇಷನ್ ಸಂಸ್ಥೆಗೆ, ಒಂದು NGOಗೆ ಒಂದು ಈ ಎಲ್ಲ ಭೂಮಿಗಳನ್ನ ಆಪ್ ಮುಖಾಂತರ, ಈ ಮೊಬೈಲ್ಗಳೆಲ್ಲ ಆಪ್ ಮುಖಾಂತರ ಬರಡು ಭೂಮಿ ಮಾಡಬೇಕು ಅಂತೇಳಿ ಒಂದು NGO ಮುಖಾಂತರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಅವ್ರು ತಿಳಿಸಿದ್ದಾರೆ. ಆಮೇಲೆ ನಮ್ಮಲ್ಲಿ ನಮ್ಮ ರೈತರದೆಲ್ಲ ಏನಪ್ಪಾ ಆಗಿದೆ ಅಂದ್ರೆ, ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈ ಖಾಲಿ ಜಮೀನನ್ನ ಬಿಟ್ಟಾಗ ಕೆಲವು ಮೊಬೈಲ್ಗಳಲ್ಲೇ ಇವತ್ತು ನಮ್ಗೆ ತಂತ್ರಜ್ಞಾನ ಒಂದು ರೀತಿ ಸಹಾಯ ಮಾಡಿದ್ರು ಕೂಡ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ಗೆ ಈ ತಂತ್ರಜ್ಞಾನ ಅಂತಕ್ಕಂಥದ್ದು ನಮ್ಗೆ ಮಾರ್ಕ್ ಆಗಿದೆ. ಪ್ರತಿಯೊಬ್ಬರು ಮೊಬೈಲ್ಗಳಲ್ಲಿ ಆ ದಾಖಲೀಕರಣ ಮಾಡಿದಾಗ GPS ತಕೊಂತದೆ. ಈಗ ನಾವಲ್ಲಿ ನಿನ್ನೆ ಮೊನ್ನೆ ಕೂಡ ಹೇಳಿದೀನಿ, ಯಾರೆಲ್ಲ ಖಾಲಿ ಜಾಗ ಇದೆ ಅಟ್ಲೀಸ್ಟ್ ಉರುಳಿನ ಜೋಳನ ಏನೋ ಒಂದು ಆ ಬೆಳೆಯನ್ನ ಬಂದಾಗ ಈಗ ಆಗಷ್ಟು ಇನ್ನು 5ರಿಂದ 6ನೇ ತಾರೀಕು ನಮ್ಮಲ್ಲಿ ಯಾರೋ ಚಿಕ್ಕತಿಮ್ಸಂದ್ರದವ್ರು ಬಂದಿದ್ರು. ಆ ಚಿಕ್ಕತಿಮ್ಸಂದ್ರದ್ದು ಗ್ರಾಮದ ಪೂರ್ತಿ ನಾನೇ ಮಾಡೋದು. ಆ ಸ್ಥಳಕ್ಕೆ ಹೋಗಿ ಮೊಬೈಲ್ ಅಲ್ಲೇ ಫೋಟೋ ತೆಗೆದಾಗ ಅದು ಆ ಬೆಳೆಯನ್ನ ತೋರಿಸ್ತಾರೆ. ಇವತ್ತು ಇಷ್ಟು ದಿನಗಳ ಕಾಲ ಏನಾಗಿತ್ತು ಅಂದ್ರೆ, ಆ ಮೊಬೈಲ್ ಅನ್ನ ತೆಗೆದುಕೊಂಡ್ ಬಂದ್ರಲ್ಲ ಅವ್ರು ಯಾರು ಬೇರೆ NGO ಅವ್ರು ಬಂದಾಗ ಅಲ್ಲಿ ಎಲ್ಲ ಖಾಲಿ ಜಮೀನು ಇದ್ದಾಗ ಆ ಮೊಬೈಲ್ ಅಲ್ಲಿ ಫೋಟೋ ತಕೊಂಡ್ರೆ ಅವ್ನು ಒಡೆಯೋದು ಬೇಡ, ಆಟೋಮೆಟಿಕ್ ಆಗಿ ಅದು GPS ಅನ್ನ ತೆಗೆದುಕೊಂಡಿರ್ತಾರೆ. ಹೀಗೆ ಸರ್ಕಾರ ನಮ್ಮನ್ನ ದಿಕ್ಕು ತಪ್ಪಿಸಿ ಬೇರೆ ರೂಪದಲ್ಲಿ ಜಮೀನನ್ನು ಪಡೆದಿದೆ. ಜಮೀನು ಪಡೆದಿರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ ಜಮೀನು ಯಾಕೆ ಬೇಕು ಅವರಿಗೆ ಸರ್ಕಾರ ಅಂದ್ರೆ, ಇವತ್ತು ಇದು ನಾನು ಆಗ್ಲೇ ಹೇಳಿದಂಗೆ ರಾಗಿ ಕಣಜಾಯಿಲು ಇದು ಹಣದ ಕಳಜ ಜಮೀನಾಗಿದೆ. ಇವತ್ತು ಬೇರೆ ಕಡೆ ಹೋದ್ರೆ ಈಗ ರೈತರು ನಮ್ಗೆ ಎಷ್ಟು ಕೊಡ್ತಾರೆ, 2 ಕೋಟಿ 3 ಕೋಟಿ 15ರಿಂದ 20 ಕೋಟಿವರೆಗೂ ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಇದು ಎಲ್ಲೋ ಒಂದು ಕಡೆ ಹಣ ಮಾಡ್ತಕ್ಕಂಥ ಒಂದು ದಂಧೆ ಆಗಿದೆ. ಈಗಾಗಲೇ ನಾವು ಬಹಳಷ್ಟು ಕಡೆ ಕೈಗಾರಿಕೆಗಳಿಗೆ, ವಸತಿಗಳಿಗೆಲ್ಲ ವಶಪಡಿಸಿಕೊಂಡಿರೋ ಕಡೆ ಇನ್ನೂ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಆದ್ರೆ ಇದನ್ನ ಯಾಕೆ ಪದೇ ಪದೇ ಮಾಡ್ಕೊತಾರೆ ಅಂದ್ರೆ, ರೈತರ ಈ ಭೂಮಿಯನ್ನ ಕಬಳಿಸ್ತಕ್ಕಂಥ ಕೆಲಸ. ನಾನಾದ್ರೂ ನೋಡಿ, ನಮ್ಮ ಚಂದ್ರರೆಡ್ಡಿ ಮನೆ ಕೂಡ ಹೇಳಿದ್ರು, ನಾನು ಬಹಳ ಕಡೆ ಹೇಳ್ತಾ ಇದ್ದೆ ಏನಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಎಲ್ಲ ಬೆಳೀತದೆ, ನಾವಿರ್ತಕ್ಕಂಥ ಸೃಷ್ಟಿನಲ್ಲಿ ಮನುಷ್ಯರು ಎಲ್ಲವೂ ಬಿಲ್ಡಿಂಗ್ ಎಲ್ಲ ಬೆಳೀತದೆ, ನಾವು ಈ ಜಮೀನ್ ಮಾತ್ರ 1 ಇಂಚ್ ಕೂಡ ಬೆಳೆಯೋದಿಲ್ಲ, ಒಂದೇ 1 ಇಂಚ್ ಕೂಡ ಭೂಮಿ ಬೆಳೆಯೋದಿಲ್ಲ. ಆದ್ರೆ ಈ ಭೂಮಿ ಏನಾಗ್ತದೆ, ಕಡಿತ ಆಗ್ತಾ ಹೋಗ್ತದೆ. ಏನಕ್ಕೆ? ಒಂದು ನಾವು ಬಿಲ್ಡಿಂಗ್ ಕಟ್ತಾ ಇರ್ತೀವಿ, ಇನ್ನೊಂದು ಫ್ಯಾಕ್ಟರಿ ಕಟ್ತಾ ಇರ್ತೀವಿ, ಇನ್ನೊಂದು ರೋಡ್ ಮಾಡ್ತಾ ಇರ್ತೀವಿ. ಹೀಗೆ ಎಲ್ಲ ಭೂಮಿಯನ್ನ ನಾವು ವ್ಯವಸಾಯದ ಭೂಮಿಯನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ ನಾವು ತಿನ್ನೋದಕ್ಕೆ ಹೆಂಗ್ ಸಾಧ್ಯ? ಈಗ ನಮ್ಮ ಮಕ್ಕಳಿಂದ ನಾವು ಚಿಕ್ಕವರಿದ್ದಾಗ 2 ರೂಪಾಯಿ 1 kg ರಾಗಿ ಸಿಗ್ತಾ ಇತ್ತು, 5 ರೂಪಾಯಿ ಅಕ್ಕಿ ಸಿಗ್ತಾ ಇತ್ತು. ಇವತ್ತು ರಾಗಿ ಎಷ್ಟು ಬೆಲೆ ಆಗಿದೆ, ಅಕ್ಕಿ ಎಷ್ಟು ಬೆಲೆ ಆಗಿದೆ? ಇವತ್ತು ಸರ್ಕಾರಗಳು ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತಾನೆ. ರೈತ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಅನ್ನ ಊಟ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸಹೋದರರು ಹೇಳಿದ್ರು, ಟ್ಯಾಬ್ಲೆಟ್ಸ್ ಹಾಕೊಂಡು ಎಷ್ಟು ದಿನ ಬದುಕೋಕ್ ಸಾಧ್ಯ ಅಂತ. ಇವತ್ತು ಬಹಳ ಜನಕ್ಕೆ ನಮ್ಗೆ ಹಾಸ್ಪಿಟಲ್ಗಳು ಹೋದ್ರೆ ಈಗ ರಕ್ತದ ಕೊರತೆ ಇದೆ ಅಂತ B ಕಾಂಪ್ಲೆಕ್ಸ್ ಕೊಡೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರೆ, ಆದ್ರೆ ನಮ್ಮ ತಾತ ನಮ್ಮ ಮುತ್ತಾತನವರು ಯಾವುದೇ ತಾಕತ್ತಿಗೆ B ಕಾಂಪ್ಲೆಕ್ಸ್ ಮತ್ತೊಂದನ್ನ ಟ್ಯಾಬ್ಲೆಟ್ಸ್ ತಗೊಂತಾ ಇಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಆಹಾರ ಪದ್ಧತಿಗೆ ಸರ್ಕಾರಗಳು ನಮ್ಮನ್ನ ಆಳ್ತಕ್ಕಂಥವ್ರು ಪ್ಲಾನ್ ಮಾಡಬೇಕಾಗಿತ್ತು. ಕೃಷಿಗೆ ಉತ್ತೇಜನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ರೈತರಲ್ಲಿ ಇವತ್ತಿನ ನಾನು ಆಗಲೇ ಹೇಳಿದಂಗೆ ಎಲ್ಲ ಕಡೆ ಒಂದು ಸಕ್ಸಸ್ ಆಗ್ತದೆ. ರೈತರಲ್ಲಿ ಯಾಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ, ಒಂದ್ ಕಡೆ ನಾವು ಸೇರ್ಕೊಳ್ಳೋದಿಲ್ಲ, ಕೇಳೋ ಮನೋಭಾವನೆ ಇರಲ್ಲ, ಪ್ರಶ್ನೆ ಮಾಡೋ ಮನೋಭಾವನೆ ಇರಲ್ಲ. ಇವತ್ತು ನೋಡಿ, ಈಗ ವಿಧಾನಸೌಧದಲ್ಲಿ 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಅವ್ರವ್ರ ಪೆನ್ಷನ್ ಜಾಸ್ತಿ ಮಾಡ್ಕೊಂತಾರೆ ಸರ್. ಮೊನ್ನೆ ಕೂಡ ಪೆನ್ಷನ್ ಮಾಡ್ಕೊಂಡಿದ್ದಾರೆ. ಈಗ ಒಬ್ಬ MLAಗೆ ತಿಂಗಳಿಗೆ 2 ಲಕ್ಷ ಬರ್ತದೆ, ತಿಂಗಳಿಗೆ 2 ಲಕ್ಷ ಸರ್ಕಾರದಿಂದ ಬರ್ತದೆ. ಮಂತ್ರಿ ಆದವ್ರಿಗೆ 5 ಲಕ್ಷ ಬರ್ತದೆ. ಅವ್ನು ಕಡ್ದು ಕಡ್ಡೆ ಹಾಕೋದೇನಿದೆ? ಅವ್ನು ಓಡಾಡೋ ಕಾರ್ ಪೆಟ್ರೋಲ್ ಕೊಡ್ಬೇಕು, ಅವ್ನ್ ಫೋನ್ ಮಾಡೋ ಎಂತದೋ ಫೋನ್ ಬಿಲ್ ಕೊಡ್ಬೇಕು. ಅದೆಲ್ಲ ಏನು ಕೊಡ್ತದೆ ಗೊತ್ತಾ? ನಮ್ಮ MLA ಅಥವಾ ನಮ್ಮ ಮಂತ್ರಿ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂತ ಎಲ್ಲ ಗ್ರಾಮಗಳಿಗೆ ಹೋಗಿ
ರೈತರಿಗೆ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಪೆಟ್ರೋಲ್ ಕೊಡ್ಬೇಕು ಅಂತ ಪೆಟ್ರೋಲ್ ದುಡ್ಡು ಕೊಡ್ತಾರೆ. ಮತ್ತೆ ಫೋನ್ ಅನ್ನ ಉನ್ನತಾಧಿಕಾರಿಗಳ ಹತ್ರ ಫೋನ್ ಮಾಡಿ ಅದನ್ನ ನಮ್ಗೆ ನ್ಯಾಯ ಕೊಡ್ತಾನೆ ಅಂತ ಫೋನ್ ಬಿಲ್ಲು, ಮನೆ ಬಿಲ್ಲು, ಆಮೇಲೆ ನಮ್ಗೆಲ್ಲ ಕಾಯಿಲೆ ಬಂದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್, ಆಮೇಲೆ ಅವ್ರಿಗೆ ಮೆಡಿಕಲ್, ಹೀಗೆ ಜನಪ್ರತಿನಿಧಿಗಳಿಗೆ ಎಲ್ಲಾ ರೀತಿಯ ಏನೋ ಹಕ್ಕುಗಳನ್ನ ಕೊಡ್ತಾರೆ. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ನಮ್ಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊಡ್ತಾ ಇದೆ. ಮತ್ತೆ ಇವತ್ತು ಅನ್ನದ ಬಹಳ ಜನಕ್ಕೆ ಮುಂದಿನ ದಿನಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬೆಳೀತಕ್ಕಂಥ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ, ಬಹಳ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಕೇಳಿದ್ದೀವಿ, ಯಾವ್ದೋ ಶಿಲಾಯುಗದ ಯುಗದಲ್ಲಿ ಒಬ್ಬ ಮನುಷ್ಯ ಅವನನ್ನೇ ಕಿತ್ತು ತಿಂತಾ ಇದ್ದ ಅಂತ ಆಹಾರಕ್ಕಾಗಿ. ಯಾರು ಬಲಿಷ್ಠವಾಗಿರ್ತಾನೆ ವ್ಯಕ್ತಿ, ಆ ಬಲಿಷ್ಠವಾದ ವ್ಯಕ್ತಿ ಯಾವ ಶಕ್ತಿಯಿಂದ ಆಗಿರ್ತಾನೆ ಅವನನ್ನ ತಿಂತಾ ಇದ್ದ, ಅವನ ಬದುಕಬೇಕಲ್ಲ. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರಕ್ಕಾಗಿ ನಾವು ನಮ್ಮನ್ನೇ ನಾವು ತಿಂತಕ್ಕಂಥ ಪ್ರಕ್ರಿಯೆಗಳು ಆಗ್ತದೆ. ಅದಕ್ಕೆ ಇವತ್ತು ಏನಾಗಬೇಕಾಗಿದೆ, ನಾವೇನೋ ಗಾಳಿ ಬೆಳಕಿಂದ ಇದ್ದೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಟ್ಲೀಸ್ಟ್ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ಬೇಕು. ಮತ್ತೆ ಇವತ್ತು ಪರಿಸರ ಸಂಪೂರ್ಣವಾಗಿ ಇದಾಗಿದೆ. ಆಮೇಲೆ ನಮ್ಮಲ್ಲಿ ಅತಿ ವೇಗವಾದ ಜನಸಂಖ್ಯೆಯಿಂದ ಇವತ್ತು ದೇಶದಲ್ಲಿ ನಾನಾ ಸಮಸ್ಯೆಗಳಿಗೆ ಜನಸಂಖ್ಯೆ ಸ್ಫೋಟ ಅತಿ ವೇಗವಾಗಿ ಆಗಿರ್ತಕ್ಕಂಥ ಜನಸಂಖ್ಯೆ ಬೆಳವಣಿಗೆ ತಕ್ಕನಾಗಿ ಸರ್ಕಾರಗಳು ಆಸ್ಪತ್ರೆ ವ್ಯವಸ್ಥೆಯನ್ನ, ಶಿಕ್ಷಣ ವ್ಯವಸ್ಥೆಯನ್ನ, ಆಹಾರ ಪದ್ಧತಿಯನ್ನ ಮಾಡತಕ್ಕಂಥ ಸರ್ಕಾರಗಳು ಮಾಡಲಿಲ್ಲ. ಆ ಒಂದು ಕಾರಣದಿಂದಾಗಿ ಇವತ್ತು ನಮ್ದೆಲ್ಲವೂ ಬೆಳೀತದೆ. ಇವತ್ತು ಆಹಾರದ ಕೊರತೆಯನ್ನು ನಾವು ಎಷ್ಟು ಜನ, ಇವಾಗ ನಮ್ಮ ಮನೆಯಲ್ಲಿ ಒಂದು 4 ಜನ ಇದ್ದೀವಿ, 4 ಜನ ಇದ್ದಾಗ ಸಿಕ್ತಂತ ಆಹಾರ 10 ಜನ ಆದಾಗ್ಲೂ ಕೂಡ ಅದೇ ಆಹಾರ ಸಿಕ್ಬೇಕು, ಅದೇ ಅದು ಸಿಗ್ತಾ ಇಲ್ಲ. ಅಷ್ಟು ಬೆಳಿಬೇಕು. ಆ ಬೆಳಿಬೇಕಂತ ಹೇಳಿದ್ರೆ ರೈತರು ಭೂಮಿ ಇಡಬೇಕು, ಆ ರೈತರಿಗೆ ಸರ್ಕಾರಗಳು ಸಹಕಾರವನ್ನು ಕೊಡಬೇಕು. ಇಲ್ಲಿವರೆಗೂ ಬಂದಂತ ಸರ್ಕಾರಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಕೂಡ ಮಾರೋಗ್ಬಿಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಸಣ್ಣದಾಗಿ ಯೋಚನೆ ಮಾಡ್ಬೇಕು. ನಮ್ಮ ಆಹಾರ ನಾ ಹೇಳ್ದಂಗೆ ಇವತ್ತು ಬೆಳೀತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ಬೇಕು. ಇವಾಗ ನಗರೀಕರಣ ಬೆಳೀತದೆ, ಅದೇ ರೀತಿ ನಮ್ಮ ಏನು ಕೃಷಿ ಉತ್ಪನ್ನಗಳು ಬೆಳಿಬೇಕಲ್ವಾ. ನಗರ ಬೆಳೀತದೆ, ಮನೆಗಳು ಕಟ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ರೋಡ್ಗಳು ಮಾಡ್ತೀವಿ, ಅದ್ರ ಜೊತೆಗೆ ಆಹಾರನು ಬೆಳೀತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ. ಇವತ್ತು ಮುತ್ತನ್ನೂರು ಈಗ ಕಳೆದ 10 ವರ್ಷಗಳಿಂದ ಎಷ್ಟು ಪ್ರಮಾಣದಲ್ಲಿ ನಾವು ಇಲ್ಲಿ ಭತ್ತವನ್ನ ಬೆಳೀತಾರೆ, ಇವತ್ತು 1 ಮೂಟೆ ಕೂಡ ಬೆಳೀತಕ್ಕಂಥ ಪ್ರಮಾಣ ಇಲ್ಲ. ಹಾಗೆ ಇವತ್ತೇನಾಗ್ತದೆ, ಬೆಳೀತಕ್ಕಂಥ ಪ್ರಮಾಣ ಆದಷ್ಟು ಕಡಿಮೆ ಆಗ್ತದೆ. ಮತ್ತೆ ಈಗಾಗಲೇ ಹಲವಾರು ಜನ ರೈತರು ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಈ ರೈತರು ಈಗ ಬೆಳಗ್ಗೆ ಈಗಾಗಲೇ ದಂಡಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ದೂರವಾಣಿ ಕರೆ ಇದೆ. ನಾನಾದ್ರೂ ಮತ್ತೆ ಕೇಳ್ಕೊತೀನಿ, ರೈತರು ಮೊನ್ನೆ ಕೂಡ ಹೇಳಿದೀನಿ, ಒಬ್ಬೊಬ್ರು ಕನಿಷ್ಠ 5 ಜನ 10 ಜನ ಇದು ಬೃಹದಾಕಾರವಾದ ಹೋರಾಟವಾಗದೆ ಯಾವುದೇ ಕಾರಣಕ್ಕೂ ನಮ್ಮ ಚಳುವಳಿ ಸಕ್ಸಸ್ ಆಗಲ್ಲ. ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಗ್ಬೇಕು. ಮತ್ತೆ ಇದರಲ್ಲಿ ಸರ್ವರು ಪಾಲ್ಗೊಳ್ಬೇಕು. ಮಹಿಳೆಯರ ಆದಿಯಾಗಿ, ಮಕ್ಕಳ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಪಾಲ್ಗೊಂಡಾಗ ಮಾತ್ರ ಈ ಒಂದು ನಮ್ಮ ಚಳುವಳಿ ಸಕ್ಸಸ್ ಆಗ್ತದೆ, ಯಶಸ್ವಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನೋ ಪೆಂಡಲ್ ಹಾಕೊಂಡು ಇವತ್ತು ಚನ್ನಪಟ್ಟಣದಲ್ಲಿ 1000 ಜನ ಕೂತಿದ್ರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕು. ಹಾಗಾಗಿ ಮನೆಗೆ ಕೆಲವು ಜನ ಬರ್ತಾ ಇದ್ದಾರೆ, ಇದ್ದವರು ಇದ್ದಾರೆ, ಹೊಸದಾಗಿ ಬಂದು ಜನ ಇದನ್ನ ಪ್ರತಿಭಟನೆ ಜೊತೆಗೆ ಇವತ್ತು ಕಾವನ್ನ ಹೆಚ್ಚಬೇಕು, ಇವತ್ತು ತೀರ್ಮಾನ ಮಾಡಬೇಕು. ಬಂಧುಗಳೇ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ನಮ್ಮ ಭೂಮಿ ನಮ್ಮಂತೆ ನಮ್ಮ ತಾಲೂಕಿನ, ನಮ್ಮ ಹೆಮ್ಮೆಯ ತಾಲೂಕಿನ ದಂಡಾಧಿಕಾರಿಗಳು ನಾವು ಎದುರು ನೋಡ್ತಾ ಇದ್ದೀವಿ. ಬಹುಶಃ ನಾನು ಅವರು ಇವತ್ತು ಬರ್ಲಿಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಸಾಹೇಬ್ರದ್ದು ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಕಂಟೆಂಟ್ ಮೀಟಿಂಗ್ ಇತ್ತು. ದಯವಿಟ್ಟು ಗೌರೀಶ್ ಅವರೇ ಬೇಜಾರು ಮಾಡ್ಕೊಂಡ್ರಿ, ನಾಳೆ ಬರ್ತೀನಿ ಅಂದ್ರು. ಇಲ್ಲ ಸಾಹೇಬ್ರೆ, ತುಂಬಾ ಜನ, ಸಾವಿರಾರು ಜನ ರೈತರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮ ಮನವಿಯನ್ನ ನೀವು ಸ್ಪೀಕರ್ ಮಾಡ್ಲೇಬೇಕಂತ ಹೇಳಿದಾಗ ಅವರು ಬೇರೆ ಒಬ್ಬರನ್ನ ವಹಿಸ್ಬಿಟ್ಟು ಬಂದಿದ್ದಾರೆ. ಸಮಸ್ತ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತ್ ಎಲ್ಲ ರೈತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಹಿರಿಯರು, ನಮ್ಮ ಚಂದ್ರಣ್ಣವರು 20 ದಿನಗಳಿಂದ ಸತತವಾಗಿ ಈ ಹೋರಾಟವನ್ನ ಕೈಗೊತ್ಕೊಂಡು ಹೋರಾಟವನ್ನ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಇಡೀ ನಮ್ಮ ತಾಲೂಕು ಎಲ್ಲ ದಲಿತ ಪರ, ರೈತ ಪರ ಮತ್ತು
ಕನ್ನಡ ಹೋರಾಟ ಜೊತೆನಲ್ಲಿ ಅವ್ರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅನೇಕ ಪ್ರಮುಖ ನಾಯಕರು ಮಾತಾಡಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಈಗಷ್ಟೇ ನಮ್ಮ ಡಾಕ್ಟರ್ ಚಿನ್ನಪ್ಪನವರು ಸಹ ಬಹಳ ತುಂಬಾ ಅದ್ಭುತವಾದಂತಹ ಭಾಷಣ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಾಹೇಬ್ರ ಮುಂದೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ, ಇವತ್ತು ನಾವು ಏನೇ ಹೋರಾಟ ಮಾಡಿದ್ರು ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಒಂದು ಮನೋಭಾವನದಿಂದ ಹೋರಾಟ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಆಳುವ ಸರ್ಕಾರಗಳು ಎಲ್ಲ ಒಂದ್ ಕಡೆ ಎಚ್ಚೆತ್ಕೊಂಡು ಏನೋ ಒಂದು ಮಾಡಕ್ ಹೋದ್ರೆ ಅದಕ್ಕೆ ನಾವು ಹೋರಾಟದ ಮುಖಾಂತರ ನಮ್ಮ ನ್ಯಾಯವನ್ನ ಕೊಡಬೇಕು. ಆ ಒಂದು ದಿಕ್ಕಿನಲ್ಲಿ ಇವತ್ತು ನಮ್ಮ ಎಲ್ಲ ಹೋರಾಟಕ್ಕೆ ಜೊತೆಯಲ್ಲಿ ಬೆಳಗಿಂದಲೂ ಸಹ ಅನೇಕ ನಾಯಕರುಗಳು ಮಾತಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಸಾಹೇಬರು ಬಂದಿದ್ದಾರೆ, ಅದನ್ನ ಕುರಿತು ನಮ್ಮ ಚಂದ್ರಣ್ಣ ಅವರು ರೈತ ಪರ ಸಂಘಟನೆ ಹಿರಿಯ ಮುಖಂಡರು, ಅವರು ಬಹಳ ಏನು ಆವಾಗಲೇ ಮಾತಾಡಿದಾಗ ನನ್ಗೊಂಥರ ಬೇಜಾರಾಯ್ತು. ಅಳೋ ತರ ಮಾತಾಡಿ ನಮ್ಮನ್ನೆಲ್ಲ ಒಂಥರ ಎಲ್ಲೋ ಒಂದ್ ಕಡೆ ಬಹಳ ಒಂದು ಉತ್ಸಾಹ ತಂದಿದ್ದಾರೆ. ಈ ಹೋರಾಟಕ್ಕೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ. ವಿಶೇಷವಾಗಿ ನಮ್ಮ ಮುತ್ತನೂರು ಗ್ರಾಮ ಪಂಚಾಯಿತಿಯ 19 ಜನ ಸದಸ್ಯರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಈ ಹೋರಾಟದ ಬಗ್ಗೆ ಕುರಿತು ನಮ್ಮ ಹಿರಿಯ ಚಂದ್ರಣ್ಣ ಅವರೇ ಮಾತಾಡ್ಬೇಕಂತ ನಾನು ಕಳಕಳಿ. ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯು ಭೂಸ್ವಾಧೀನವನ್ನ ಮಾಡ್ತಾ ಇದೆ. ನಾವು ಈ ಭೂಮಿ ತಮ್ಮ ಹತ್ರ ನಾವು ನಿವೇದಿಸ್ತೇವೆ, ತಾವು ರೈತರ ಮಕ್ಕಳೇ ಅಂದ್ಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ತಮಗೆ ತಿಳಿದಂತೆ ಅನೇಕ ಕೈಗಾರಿಕಾ ಪ್ರದೇಶಗಳಿಗೂ ಹಾಗೂ ವಸತಿ ಪ್ರದೇಶಗಳಿಗೂ ಹಾಗೂ ಇತರೆ ವಿಚಾರಗಳಿಗೂ ಸುಮಾರು 25,000 ಎಕರೆ ಜಮೀನನ್ನ ನಾವು ಕಳ್ಕೊಂಡಿದ್ದೇವೆ ಸರ್ಕಾರದ ವತಿಯಿಂದ. ಹಾಗೆಯೇ ಅನೇಕ ರೈತರು ತಮ್ಮ ಕಷ್ಟಗಳಿಗೂ, ಮದುವೆನೋ, ಮನೆ ಕಟ್ಟೋದಕ್ಕೋ, ಬಡತನಕ್ಕೋ ಸುಮಾರು ಜಮೀನು ಶ್ರೀಮಂತರ ಪಾಲಾಗಿದೆ. ಇರ್ತಕ್ಕಂಥ ನಾವು ತೋಟಗಾರಿಕೆ ಮಾಡಿಕೊಂಡು ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಬಟ್ಟೆ ಇಳಿದಿರ ನಾವು ಇವತ್ತು ಸ್ವಲ್ಪ ಜಮೀನಲ್ಲಿ ತೋಟಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ನಮ್ಮ ಬಳಿ ನಾವು ಅನೇಕ ಬಾರಿ ನಮ್ಮ ಮುಖಂಡರುಗಳು ಮನವಿ ಸಲ್ಲಿಸಿದ್ದೇವೆ. ತಾವು ಸಹ ಒಂದು ಆನೇಕಲ್ ನಡೆದಂತ ಪುರಸಭೆ ಒಂದು ಕಾರ್ಯಕ್ರಮಕ್ಕೆ ಸಹ ತಾವು ಸಹ ಬಂದಿದ್ದೇವೆ. ಕನಿಷ್ಠ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಒಂದು ಮಾಜರ್ ಮಾಡಿ ನೈಜ ಭೂಮಿ, ತೋಟ ಯಾವುದು, ಬರಡು ಭೂಮಿ ಯಾವುದು, ಪರರ ಪಾಲು ಎಷ್ಟು ಭೂಮಿ ಆಗಿದೆ, ಅವ್ರು ಯಾವ ತರ ಉಳಿಸ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಒಂದು ಮಾಜರ್ ಮಾಡಿ ಅಂತ ನಮ್ಮ ಶಾಸಕರನ್ನ, ನಿಮ್ಮನ್ನ, ನಮ್ಮ DC ಸಾಹೇಬರನ್ನ ನಾವು ಎಷ್ಟೋ ವಿನಂತಿಸ್ಕೊಂಡು, ಆದ್ರೆ ರೈತರ ವಿಚಾರದಲ್ಲಿ ಒಂದು ಇಲಾಖೆಯಾಗಿ ತಾವು ಕನಿಷ್ಠ ನಿಮ್ಮಲ್ಲಿರ್ತಕ್ಕಂಥ ರಿಪೋರ್ಟ್ಸ್ ಆಗಿರ್ತಕ್ಕಂಥದ್ದು, ನೀವು ಕೊಡೋ ರಿಪೋರ್ಟ್ ಮೇಲೆ ನಮ್ಮ KDB ಅವರು ಇವತ್ತು ಜಮೀನನ್ನ ಅಕ್ವೇಷನ್ ಅಥವಾ ಬಿಡುಗಡೆ ಮಾಡ್ತಕ್ಕಂಥದ್ದು ನಿಮ್ಮ ರಿಪೋರ್ಟ್. ದಯವಿಟ್ಟು ಸಾಹೇಬ್ರೆ, ತಾವು ದಯವಿಟ್ಟು ಈ ಗ್ರಾಮಗಳಲ್ಲಿ 16 ಗ್ರಾಮಗಳಲ್ಲಿ ಒಂದು ತಮ್ಮ ವಿಲೇಜ್ ಅಕೌಂಟ್ ಮುಖೇನ ತಾವು ಮಾಜರ್ ಮಾಡಿ ಆ ರಿಪೋರ್ಟ್ ರೈತರಿಗೊಂದು ತಾವೊಂದು ತೆಗೆದುಕೊಳ್ಳಿ. ನಮಗೆ ಇದರ ಹೋರಾಟಕ್ಕೆ ಅನುಕೂಲ ಆಗ್ತದೆ, ನಮ್ಮ ಭೂಮಿ ಉಳಿಸ್ಕೊಳ್ಳೋಕೆ ಅನುಕೂಲವಾಗ್ತದೆ. ನಾವು ಇಲ್ಲಿ ಬೇಸಿಕಲಿ ಫಾರ್ಮರ್ಸ್, ಇರ್ತಕ್ಕಂಥ ಭೂಮಿ ನೈಜವಾದ ರೈತರದ್ದು. ರೈತರೆಲ್ಲ ಕೆಲಸ ಜಮೀನು ಮಾಡ್ಕೊಂಡು ಬೇರೆ ಬೇರೆ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಹೋಗಿರಬಹುದು. ಆದ್ರೆ ಇರ್ತಕ್ಕಂಥ ರೈತರು, ನಾವು ನೈಜವಾದ ರೈತರು, ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ. ನಾವು ಕಷ್ಟಪಟ್ಟು ತೋಟ ಮಾಡಿ ಹೂಳನೋ ಅಥವಾ ಗ್ರೀನ್ ಹೌಸ್ ತರಕಾರಿನೋ ಬೆಳ್ಕೊಂಡು ಅಲ್ಪ ಸ್ವಲ್ಪ ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಮಾಜರ್ ಮಾಡಿ ಒಂದು ರಿಪೋರ್ಟ್ ಅನ್ನು ನಮ್ಮ ರೈತರು ಕೊಡಿ. ಇದು ನೈಜವಾಗಿದೆ ಅಂತ ತಾವು KDB ಕೊಡ್ಬೇಕಂತ ತಮ್ಮಲ್ಲಿ ಈ ವೇಳೆಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. 20 ದಿನಗಳಿಂದ ಈ ಧರಣಿ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ಮನವಿಗೆ ಹೋಗ್ಬಿಟ್ಟು ತಾವು ಇಲ್ಲಿ ಬಂದಿದ್ದೀರಾ. ಇದೊಂದು ಅತ್ಯಂತ ಸಂತೋಷದಾಯಕವಾಗಿದೆ. ಕೊನೆಯದಾಗಿರ್ತಕ್ಕಂಥ ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ನಿಜವಾಗಿ ಬನ್ನಿ, ಹನ್ನೆರಳ್ಳಿ, ಮುಂತಾದ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಅಥವಾ ಬೀವಸಹಳ್ಳಿ ಅಥವಾ ಕೊಮ್ಮಸಂದ್ರ, ಹಿಂದಿ ಗ್ರಾಮೀಣ ಪರಿಶೀಲನೆ ಮಾಡಿ. ಇಡೀ ರಾಜ್ಯಕ್ಕೆ 11 ಕೋಟಿ ಮೊಟ್ಟೆ ಉತ್ಪಾದನೆ ಮಾಡೋದಕ್ಕೆ ಈ ಏರಿಯಾ ಬಿತ್ತನೆ ಗೂಡನ್ನು ಒದಗಿಸ್ತಕ್ಕಂಥ ಏರಿಯಾ. ಇಲ್ಲೇನಾದ್ರೂ ಹಿನ್ನಡೆ ಆದ್ರೆ ತಮಿಳುನಾಡು, ನಮ್ಮ ಸೆಂಟ್ರಲ್ ಸಿಲ್ಪಾಡು ಹಾಗೂ ಸ್ಟೇಟ್ ಮೇಲೆ ಇದು ಪರಿಣಾಮ ಬೀರ್ತದೆ. ಅಂತಹ ಏರಿಯಾವನ್ನು ಇವತ್ತು ಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ಸುಮಾರು 267 ಎಕರೆ ಜಮೀನಿದೆ, ರೇಷ್ಮೆ ವ್ಯವಸಾಯದ್ದು. 11 ಕೋಟಿ ಉತ್ಪನ್ನ ಕೈಗಾರಿಕೆ ಪೂರಕವಾಗಿರ್ತಕ್ಕಂಥದ್ದು ಇದು. ಅಂತಹ ಜಮೀನನ್ನೇ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಸುಮಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಗ್ರೀನ್ ಹೌಸಸ್ ಪಾಪ ರೈತರು 1/2 ಎಕರೆಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕಿದ್ದಾರೆ. ಅದನ್ನು ಸಹ ಆಪರೇಷನ್ ಮಾಡ್ತಾ ಇದ್ದಾರೆ. ನೈಜವಾದ ಶ್ರೀಮಂತರ ಜಮೀನಿದೆ ಇಲ್ಲಿ, ಮಾಡಲೇ ಅವ್ರದ್ದು. ಬೇರೆ ದೇಶಗಳಲ್ಲಿ
ಒಂದು 5 ಎಕರೆಯಲ್ಲಿ ಸುಮಾರು 1000 ಜನ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವಾಗ ನಮ್ಮಲ್ಲಿ ಸಾಬಿಕ್ ಅಂತಿದೆ ಅಂದೇನಹಳ್ಳಿ ಸರ್ಜಾಪುರ ರೋಡಲ್ಲಿ. ಸಾಬಿಕ್ ಅಂತ 60 ಎಕರೆ ಜಮೀನು ತೆಗೆದುಕೊಂಡು ಮಲ್ಟಿ ನ್ಯಾಷನಲ್ ಒಂದು ಕಂಪನಿ ಕಟ್ಟಿದ್ದಾರೆ. ನ್ಯಾಯವಾದ ರೇಟು ಕೊಡಲ್ಲ, ಇಲ್ಲ ನಾವು ತಿನ್ನೋದು ಉಳೋಕೆ ಭೂಮಿ ಕೊಡೋದು, ಭೂಮಿನೂ ಬಿಡ್ತಾ ಇಲ್ಲ. ಸರ್ವಾಧಿಕಾರವಾಗಿ ಯಾವುದೇ ತಿಳುವಳಿಕೆ ಕೊಡ್ತೀರಾ, ಏನೂ ಮಾಡಿದ್ರೆ ನಮ್ಗೆ ಈ ತರ ಮಾಡ್ತಾ ಇದ್ದಾರೆ. ದಂಡಾಧಿಕಾರಿ ಅಂತಕ್ಕಂಥ ತಾವುಗಳು ದಯವಿಟ್ಟು ತಮ್ಮ ಮನವಿಯನ್ನು ಸ್ವೀಕರಿಸಿ. ಯಾಕಂದ್ರೆ ನಿಮ್ಮ ರಿಪೋರ್ಟೇ, ನೀವೊಂದು ರಿಪೋರ್ಟ್ ಪರ್ಫೆಕ್ಟ್ ಆಗಿ ಕೊಟ್ರೆ ನಮ್ಮ ರೈತರ ಜೀವನ ಉಳಿತಾರೆ ಸರ್. ನಮ್ಮ ರೈತರಿಗೆ ನೆರವಾಗಿ, ರೈತರ ಮಕ್ಕಳಾಗಿರ್ತಕ್ಕಂಥ ನೀವು ನಮ್ಮ ರೈತರನ್ನ ಕಾಪಾಡಬೇಕಂತ ಈ ವೇಳೆಯಲ್ಲಿ ತಮಗೆ ನಮ್ಮ ಎಲ್ಲ ಹೋರಾಟ ಸಮಿತಿಯ ಪರವಾಗಿ, ರೈತರ ಪರವಾಗಿ ನಮ್ಮ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಈಗ ತಮಗೆ ಮನವಿ ಸಲ್ಲಿಸಿದ್ದಾರೆ. ದಯವಿಟ್ಟು ವಿಚಾರವನ್ನು ಕೊಟ್ಟು ತಾವು 4 ಮಾತನಾಡಬೇಕಂತ. ಆನೇಕಲ್ ತಾಲೂಕಿನ ಹಿರಿಯ ರೈತ ಪರ ಸಂಘಟನೆ ಹೋರಾಟಗಾರರಾದಂತಹ ಚಂದ್ರಣ್ಣವರು ಬಹಳ ನಮ್ಮ ದಂಡಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಈ ಒಂದು ಮನವಿ ಪತ್ರನ ಎಲ್ಲ ನಮ್ಮ ಏನು ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷರುಗಳು ಹೇಳಿದ್ದಾರೆ, ಮತ್ತು ವಿಶೇಷವಾಗಿ ನಮ್ಮ ಈ ಒಂದು ರೈತ ಭೂಸ್ವಾಧೀನ ವಿರೋಧ 20 ದಿನಗಳಿಂದ ಮಾಡ್ತಕ್ಕಂಥ ಮುಖಂಡರು ಅವರು ಸಹ ಬಂದು ಮನವಿಯನ್ನು ಕೊಡಬೇಕು. ಅದಕ್ಕೂ ಮುಂಚೆ ಈ ಒಂದು ಹೋರಾಟವನ್ನ ಕುರಿತು ತಾಲೂಕಿನ ನಮ್ಮ ಆಸಕ್ತಿ ಐತೆ ಅಂತ ಇಲ್ಲ ಎಲ್ಲರೂ ಕಾಣಿಸ್ತಾ ಇದೆ. ಆಮೇಲೆ ಏನು ಅನೇಕರಿಗೆ ಈ ಹಿಂದೆ ನಡೆದಂತ ಚಳುವಳಿಗಳಲ್ಲಿ ಯಾವ ರೀತಿ ಅವರು ಸ್ಪಂದನೆ ಕೊಟ್ಟರು ಅಂತ ಎಲ್ರಿಗೂ ಗೊತ್ತು. ತಾವು ದಯವಿಟ್ಟು ಇನ್ಮೇಲೆ ಇಂಥ ಕೆಲಸಗಳು ಮಾಡಕ್ ಹೋಗ್ಬೇಡ್ರಿ, ನೇರವಾಗಿ ರೈತರ ಹತ್ರ ಸಂಪರ್ಕ ಇಟ್ಕೊಳ್ಳಿ. ಇಲ್ಲಿ ರೈತರ ಹತ್ರ ದಂಡಾಧಿಕಾರಿಗಳು ಸಂಪರ್ಕನೇ ಇಲ್ದಿರ ಇರುವಂತ ಕೆಲಸ ಮಾಡ್ತಾ ಇರೋದಿಲ್ಲ. ಯಾವುದೇ ಸಂಪರ್ಕ ಅನ್ಕೊಂಡಿಲ್ಲ, ಯಾರು ದಂಡಾಧಿಕಾರಿಗಳು ಯಾರ್ದು ಒಂದು ಸಂಪರ್ಕ ಇಲ್ಲ ರೈತರಿಲ್ಲಿ. ಆ ರೀತಿಯಾದ ನಡವಳಿಕೆ ಇವತ್ತು ದಂಡಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ದಂಡಾಧಿಕಾರಿಗಳು ನಮ್ಮ ರೈತರಿಗೆ ಸೀಮಿತ ಅಲ್ಲ ಅನ್ನುವಂತ ನಾವು ತುಂಬಾ ಜಾಗದಲ್ಲಿ ನಾವು ನೋಡ್ತಾ ಬಂದಿರೋದು. ಈ ವಿಚಾರ ಅಂತೂ ನಾವು ಗಂಟಾಘೋಷವಾಗಿ ನಮ್ಮ ರೈತರೆಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ಇದು ನನ್ನೊಬ್ಬನಲ್ಲ, ನಮ್ಗೆ ನಾವು ಎಲ್ಲೆಲ್ಲಿ ಓಡಾಡ್ತಾ ಇದೀವಿ, ಯಾವ್ಯಾವ ಹಳ್ಳಿಯಲ್ಲಿ ನಾವು ಹೋಗ್ತಾ ಇದೀವಿ, ಎಲ್ಲಿ ನೋಡಿದ್ರು ನಮ್ಮ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ಕಚೇರಿಯಲ್ಲಿರುವಂತ ದಂಡಾಧಿಕಾರಿಗಳು ನಯವಾದ ರೀತಿಯಲ್ಲಿ ರೈತರ ಕೆಲಸ ಯಾವುದೊಂದು ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಂದು ವೇದಿಕೆಯಲ್ಲೂ ನಮ್ಗೆ ಕೇಳ್ಕೊಡ್ತಾ ಇದೆ. ಇನ್ ಮುಂದೆ ನೀವು ತಾವು ತಿದ್ಕೋಬೇಕು. ಇದು ಎಲ್ಲ ರೈತರ ಮನವಿ ಅಲ್ಲ. ಯಾಕೆಂದ್ರೆ ನಮ್ಗೆ ಒಳಗೆ ಕರ್ಕೊಳ್ಳೋದು ಗೊತ್ತು, ಆಚೆ ಕಳಿಸೋದು ಗೊತ್ತು ನಮ್ಗೆ. ಆ ರೀತಿ ಇರುವಂತ ವೇದಿಕೆ ಇದು. ದಯವಿಟ್ಟು ತಾವು ಏನ್ 20ನೇ ದಿನದವರೆಗೂ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ರೈತರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಒಂದು ಬಂದು ನೋಡಿಲ್ಲ ಅಂದ್ರೆ ನೀವು ಎಂತ ದಂಡಾಧಿಕಾರಿಗಳಾಗಿರ್ಬೋದು ಅಂತ ಇವಾಗ ನೀವು ಹೇಳ್ರಿ. ಈಗ ನಮ್ಮ ತಹಸೀಲ್ದಾರ್ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಈ ರೈತರ ಪರಿಸ್ಥಿತಿ ಏನು ಎಲ್ಲ ವಿಚಾರ ಅವ್ರಿಗೆ ಗೊತ್ತಿದೆ. ಬಹುಶಃ ನೀವು ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೋಬೇಕು. ಇವತ್ತು ರೈತರ ಸಂಕಷ್ಟಗಳನ್ನ ಪರಿಶೀಲನೆ ಮಾಡೋದಕ್ಕೆ ಅವ್ರು ಬಂದಿರೋದು. ಅವ್ರು ಯಾವುದೇ ಕಾರಣಕ್ಕೂ ಸರ್ಕಾರ ಹೊಡಿಸಿರ್ತಕ್ಕಂತ, ಯಾಕಂದ್ರೆ ಸರ್ಕಾರ ನೇಮಿಸಿರ್ತಕ್ಕಂತ ಒಂದು ದಂಡಾಧಿಕಾರಿ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ನಾವ್ ಏನ್ ಮೆಮೊರಾಂಡಮ್ ಕೊಡ್ತೀವೋ ಅದಕ್ಕೆ ಸರಿಯಾಗಿ ಅವರು ಒಂದು ಏನು ಅವ್ರಿಗೆ ಸರ್ಕಾರಕ್ಕೆ ಒಂದು ಮಾನ್ಯತೆಯನ್ನ ಈ ತರ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾನ್ಯ ಶಾಸಕರು ಮಾಡ್ತಾರೆ, ಮಾನ್ಯ ದಂಡಾಧಿಕಾರಿಗಳು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಆಗಲೇ ನಮ್ಮ ಚಿನ್ನಪ್ಪನವ್ರು ಹೇಳಿದ್ರು, ಇವತ್ತು ನಮ್ಮ ಶಿವಣ್ಣವರು ಸಿಎಂ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅವ್ರು ಆಲ್ರೆಡಿ ಮಾತಾಡಿದಾರಂತೆ. ತಾವುಗಳು ನೀವು ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, ನೀವೆಲ್ಲ ಒಂದು ದಿನ ಒಂದು ಫಿಕ್ಸ್ ಮಾಡ್ಕೊಂಡು ದಯಮಾಡಿ ನೀವೆಲ್ಲ ಬರಬೇಕು, ನಿಮ್ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮ್ಮ ಜಯಪ್ರಕಾಶ್ ಅವರು ಒಂದು ಎರಡು ಮಾತಾಡ್ತಾರೆ. ನಮ್ಮ ತಾಲೂಕು ದಂಡಾಧಿಕಾರಿಗಳು ಪ್ರಥಮ ಬಾರಿಗೆ ನಮ್ಮ ಅನಿರ್ದಿಷ್ಟ ಹೋರಾಟಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಹೋರಾಟ ಸಮಿತಿಯಿಂದ ನಮ್ಮ ಹೋರಾಟ ಸಮಿತಿಯಿಂದ 6 ತಿಂಗಳಿಂದ ಚಂದ್ರಣ್ಣ ಇರ್ಬೋದು, ರಾಮಸ್ವಾಮಿ ರೆಡ್ಡಿ ನಾವೆಲ್ಲ ಹೋಗಿ ಸಾಹೇಬರು ಭೇಟಿ ಮಾಡಿದ್ವಿ. ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ನಮ್ಗೆ ಕೆಲವು ಸಜೆಷನ್ ಕೊಟ್ಟರು. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿದ್ದೀನಿ, ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಅದನ್ನ ಆವಾಗ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಬಟ್ ಆದ ನಂತರ ದಿನಗಳಲ್ಲಿ ನಮಗೆ, ಯಾಕಂದ್ರೆ
DC ಅವ್ರ ಮೀಟಿಂಗ್ ಆಯಿತು, ಪುರಸಭಾ ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಆಗಿದೆ. ಯಾಕಂದ್ರೆ ಆ ಮೀಟಿಂಗ್ ಆಗೋದಕ್ಕೆ DC ಅವ್ರು ಕಳಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. DC ಅವರು ಬಂದರು, ಎಲ್ಲ ತಾಲೂಕಿನ ದಂಡಾಧಿಕಾರಿಗಳ ಸಮೇತ ಎಲ್ಲ ತಾಲೂಕಿನ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿತ್ತು. ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳು 29 ಇಲಾಖೆ ಅಧಿಕಾರಿಗಳನ್ನ ನಾವು ಅಲ್ಲಿ ಇನ್ವೈಟ್ ಮಾಡಿದ್ವಿ. ಎಲ್ಲ ರಿಪೋರ್ಟ್ ಇತ್ತು. ನಮ್ಗೆ ಮುಖ್ಯವಾಗಿ ಇಲ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದ್ರೆ ರೈತರಿಗೆ ಇದು ಬರಡು ಭೂಮಿ ಅಂತ ಹೇಳ್ಬಿಟ್ಟು, ಬರಡು ಭೂಮಿ ಅಂತ ಹೇಳ್ಬಿಟ್ಟು ಅಕ್ವಿಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಂಡಾಧಿಕಾರಿಗಳು ನಾನು ಮನವಿ ಮಾಡ್ತಾ ಇದ್ದೇನೆ. ಅವತ್ತು ನನ್ನ ಸಭೆಯಲ್ಲಿ DC ಅವರು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಏನೋ ತಹಸೀಲ್ದಾರ್ ಸಾಹೇಬರಿಗೆ, ಏನು ನಮ್ಮ ತಾಲೂಕಿನಲ್ಲಿ ಯಾಕಂದ್ರೆ ಅಕ್ವಿಷನ್ ಆಗಿರೋದು ಸುಮಾರು ಒಂದು 12 ಹಳ್ಳಿ, 12 ಹಳ್ಳಿಯಲ್ಲಿ ಒಂದೊಂದು ಊರಲ್ಲಿ ಸುಮಾರು ಅಂದ್ರೆ ಒಂದು 100 ರಿಂದ 120 ಸಾವಿರ ನಂಬರ್ ಇರುತ್ತೆ, ಇಲ್ಲ 200 ಇರ್ಬೋದು. 2ನೇ ದಿನದಲ್ಲಿ ರಿಪೋರ್ಟ್ ಮಾಡ್ಬೋದು ಅವ್ರು ಸಾಹೇಬರು, ಮನ್ಸು ಮಾಡಿದ್ರೆ. ಯಾಕಂದ್ರೆ VA ಹೇಳಿದ್ರೆ 2ನೇ ದಿನದಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾವ 100 ಒಂದು ನಿಮಿಷ ಸರ್ವೆ ನಂಬರ್ 1 ರಿಂದ 100 ಏನೇನಿದೆ ಅಂತ ಬೆಳೆ ನಾವೇ ಹೇಳ್ಬಿಡ್ತೀವಿ ಸರ್. ನಿಮ್ಮ ಅಧಿಕಾರಿಗಳು ನಮ್ಮ ಜೊತೆ ಕಳಿಸ್ಬಿಟ್ರೆ ನಾವೇ ಒಂದಿನ ಬರ್ತೀವಿ ಸರ್ ನಿಮ್ಮ ಜೊತೆ, ನಮ್ಗೊಂದು ರಿಪೋರ್ಟ್ ಕೊಡಿ ದಯವಿಟ್ಟು. ಅದ್ರ ಮೇಲೆ ನಮ್ಗೆ ಕೋರ್ಟ್ ಎಲ್ಲ ಅನುಕೂಲ ಆಗುತ್ತೆ. ನಾವು ಮುಂದೆ ನ್ಯಾಯಯುತ ಹೋರಾಟ ಮಾಡೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಸರ್. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ನಿಮ್ ಪವರ್ ಇದೆ ಸರ್. ಅದು ನಿಮ್ಮ VA ಮೊನ್ನೆ DT ಅವ್ರು ಬಂದ್ರು ಸರ್, ಇಲ್ಲಿ ಸ್ಪಾಟ್ ಬಂದ್ರು, ಏನಾಯ್ತು ಏನೂ ಆಗಲಿಲ್ಲ. ಅದೇನು ಆಗಲ್ಲ ಸರ್, ನಮ್ಗೆ ರಿಪೋರ್ಟ್ ಕೊಡಿ. ನಮ್ಗೆ ರಿಪೋರ್ಟ್ ಅಂದ್ರೆ ಯಾವ ಬೆಳೆಯಲ್ಲಿ ಯಾವ ಸರ್ವೆ ನಂಬರ್ ಅಲ್ಲಿ ಏನೇನು ಬೆಳೆದಿದ್ದೀವಿ. ಯಾಕಂದ್ರೆ ನಿಮ್ಗೆ VA ಕಳಿಸ್ತಾರೆ, VA ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇಬ್ಬರು ನಮ್ಮ ಜೊತೆ ಕಳಿಸ್ತಾರೆ. ಒಂದಿನ ಒಂದು ಊರಲ್ಲಿ ಕೊಡ್ತೀವಿ ಸರ್. ನಾನು ನಮ್ಮೂರಲ್ಲಿ 100 ಸರ್ವೆ ನಂಬರ್ ಇದೆ, 100 ಸರ್ವೆ ನಂಬರ್ ಅಲ್ಲಿ 2 ಅವರ್ ಕೊಡ್ತೀವಿ ಸರ್. ದಯವಿಟ್ಟು ಅದಕ್ಕೆ ತಮ್ಮ ಆದೇಶ ಕೊಡ್ಬೇಕು ನಮಗೆ. ಮತ್ತೆ ನೀವು ಅವತ್ತು DC ಸಭೆಯಲ್ಲಿ ಹೇಳಿದ್ರ, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಮ್ಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮಿಂದ ಯಾವುದೇ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡಿರೋದಿಲ್ಲ ಯಾರು KDBನವರು. ಇದೇ ನಮ್ಮ ದಂಡಾಧಿಕಾರಿಗಳ ಸಾಹೇಬರು ಹೇಳಿದ್ದಾರೆ. ತಾವು ಹೇಳಿದ್ರ ಮೀಟಿಂಗ್ ಅಲ್ಲಿ, ನಿಮ್ಮಿಂದ ಯಾವುದೇ ಒಂದು ವರದಿ ಪಡ್ಕೊಂಡಿಲ್ಲ, ಇದು ಬರಡು ಭೂಮಿ ಅಂತ ಹೇಳ್ಬಿಟ್ಟು ಪಡ್ಕೊಂಡಿಲ್ಲ, ಇದು ಒಳ್ಳೆ ಭೂಮಿ ಫಲವತ್ತಾದ ಭೂಮಿ ಅಂತ ಕೂಡ ಅವರಿಂದ ಏನು ವರದಿ ಪಡ್ಕೊಂಡಿಲ್ಲ. ಏಕಾಏಕಿ ಪಾಣಿನಲ್ಲಿ ಇದು KDB ಭೂಮಿ ಅಂತ ಹೇಳ್ಬಿಟ್ಟು ಬಂದಿದೆ. ನಮ್ಗೆ ಯಾವ್ದಾದ್ರು ರೈತರಿಗೆ ಇದುವರೆಗೂ ಏನಾದ್ರು ಅವಾರ್ಡ್ ಆಗಿದೆಯಾ ಅಂದ್ರೆ ಇಷ್ಟು ನಿಮ್ ಭೂಮಿ ಫಿಕ್ಸ್ ಮಾಡಿದ್ರೆ 1 ವರ್ಷ ಆಗಿದೆ ಸರ್, 1 ವರ್ಷ. ಇದ್ರ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ, ಪಾಣಿನಲ್ಲಿ ಡಿಲೀಟ್ ಆಗ್ತಿಲ್ಲ. ನಮ್ಗೆ ಯಾಕಂದ್ರೆ ನಮ್ಮ ಭೂಮಿ ನಾವು ಯಾರು ಒಪ್ಕೊಳ್ಳಿಲ್ಲ ಬಿಡ್ತೀವಿ ಅಂತ, ನಮ್ಮ ಭೂಮಿನ ಯಾರು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟಿಲ್ಲ. ಅವ್ರು ಇಷ್ಟಪಟ್ಟಾಗೆ ಅವ್ರದೇ ಒಂದು ಪವರ್ ಇದೆ ಅಂತ, ಏನೋ KDBನವರಿಗೆ ಅವ್ರಿಗೆ ಪವರ್ ಇದೆ ಅಂತ ಹೇಳ್ಬಿಟ್ಟು ಸಾಹೇಬ್ ಹೇಳ್ತಾ ಇದ್ರು. ಆದ್ರಿಂದ ದಯವಿಟ್ಟು ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ತುಂಬಾ ಹೈ ಪಿಚ್ ಹೋಗಿದೆ ಸರ್. ಇದು 20 ದಿನ ಆಗಿದೆ, 20 ದಿನ ಆಗಿದೆ. ತಾವು ನಮ್ಮ ರೈತರ ಪರವಾಗಿ ಮುಂದಿನ ದಿನಗಳಲ್ಲಿ ನಿಲ್ತೀರಿ ಅಂದ್ಬಿಟ್ಟು ನಾನು ನಮ್ಮ ಹೋರಾಟ ಸಮಿತಿ ಪರವಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ಸರ್. ದಯವಿಟ್ಟು ನೀವು ಮತ್ತೆ ನಮ್ಗೆ ಇವಾಗ ನಮಗೆ ನಿಮ್ಮ ಅಧಿಕಾರಿಗಳಿಗೆ ಏನು ನಮ್ಮ ವಿಲೇಜ್ ಅಕೌಂಟ್ ಇಟ್ಟಿದ್ದಾರೆ ಎಲ್ಲ ನಮ್ಗೆ ಏನು ಈಗ ಅಕ್ವಿಷನ್ ಆಗಿದೆ ಆ ಏರಿಯಾದು ನಿಮ್ಮ DT ಅವರಿಗೆ, RIಗಳಿಗೆ ಮತ್ತೆ VAಗಳಿಗೆ ಯಾವ ಹಳ್ಳಿನಲ್ಲಿ ಅಕ್ವಿಷನ್ ಆಗಿದೆ ಸರ್ ನೀವು ರಿಪೋರ್ಟ್ ಕೊಡಿ ಸರ್. ಬೇರೆ ಏನು ಬೇಡ, ನೀವು ರಿಪೋರ್ಟ್ ಕೊಡಿ. ಯಾವ್ಯಾವ ಜಮೀನಲ್ಲಿ ಗ್ರೀನ್ ಹೌಸ್ ಇದೆ. ಯಾಕಂದ್ರೆ ಒಂದು ಗ್ರೀನ್ ಹೌಸ್ 1 ಎಕರೆ ಮಾಡೋದಕ್ಕೆ 40 ಲಕ್ಷ ಬೇಕು ಸರ್. ನಮ್ಗೆ 40 ಲಕ್ಷ ಒಂದು ಗ್ರೀನ್ ಹೌಸ್ 1 ಎಕರೆನಲ್ಲಿ ಹಾಕೋದು ಚಿಲ್ಲರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ಲೋನ್ ಮಾಡಿರ್ತಾರೆ, ಲೋನ್ ಕಟ್ಟಿಲ್ಲ ಜಮೀನು ಹರಾಜಾಗ್ತಾರೆ. ಆ ತರ ಪರಿಸ್ಥಿತಿಗಳಿದೆ ಸರ್. ಇವ್ರು ಕೂಡ 1 ಕೋಟಿ 2 ಕೋಟಿ 3 ಕೋಟಿಗೆ ನಾವು 40 ಲಕ್ಷ 50 ಲಕ್ಷ ಗ್ರೀನ್ ಹೌಸ್ ಮಾಡಿ ಭೂಮಿನ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಗೆ ಏನು ಮನವಿ ಪತ್ರ ಸ್ವೀಕರಿಸಿದ್ದಾರೆ ಅದು ದಯವಿಟ್ಟು ಸರ್ಕಾರಕ್ಕೆ ಕಳಿಸ್ಬೇಕು. ಮತ್ತೆ ತಾವು ನಮ್ಮ ಜೊತೆ ರೈತರ ಪರವಾಗಿ ನಿಂತಬೇಕು. ಮತ್ತೆ ಈಗಲೇ ನಮ್ಗೆ ನಿಮ್ಮ ಅಧಿಕಾರಿಗಳಿಗೆ ಏನು ನಿಮ್ಮ ಅಧೀನದ ಅಧಿಕಾರಿಗಳು ಏನಿದ್ದಾರೆ ಅವ್ರಿಗೆ ಇವಾಗ ನಮ್ಗೆ ಡೈರೆಕ್ಷನ್ ಬೇಕು ಸರ್. ತಹಸೀಲ್ದಾರ್ ಅವರು ಆನೇಕಲ್ ತಾಲೂಕು ಕಚೇರಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಮಾನ್ಯರೇ, ವಿಷಯ ರೈತರ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIADB ರವರ ಭೂಸ್ವಾಧೀನ ಪಡೆದುಕೊಳ್ಳುವುದನ್ನು ಹಿಂಪಡೆಯುವ ವಿಚಾರದ ಬಗ್ಗೆ ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಮುತ್ತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರುಗಳಾದ ನಾವುಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಮುತ್ತನೂರು, ಅಮ್ಮಾನಿಕೆರೆ, ಸಮ್ನಳ್ಳಿ, ಗೋಪ್ಸಂದ್ರ, ಚಿಕ್ತಿನ್ಸಂದ್ರ, ಕೊಂಸಂದ್ರ ಜಮೀನುಗಳು ಮತ್ತು ವ್ಯವಸಾಯ ಕೃಷಿ ಚಟುವಟಿಕೆಗಳು ಅಂದಿನಲ್ಲಿ ಪಂಚಾಯತ್ ಸೇರಿಸಿಕೊಂಡು ಜೀವನ ಸಾಗಿಸುತ್ತಾರೆ. ರೈತರಿಗೆ ಈ ಜಮೀನುಗಳು ಮೂಲ ಆಧಾರವಾಗಿರುತ್ತದೆ. ಸದರಿ ಜಮೀನು ಕೃಷಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIADB ಅವರ ಭೂಸ್ವಾಧೀನ ಮಾಡಿಕೊಳ್ಳುತ್ತಿದ್ದು ಯಾವುದೇ ರೀತಿ
ಜಮೀನಿನ ವಾಸ್ತವತೆಯನ್ನು ಸರ್ವೆ ಕಾರ್ಯವನ್ನು ಮಾಡಿರುವುದಿಲ್ಲ. ಇವರು ಭೂಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ರೀತಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ ಪುನರ್ವ್ಯವಸ್ಥೆ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ 2013ಕ್ಕೆ ವಿರುದ್ಧವಾಗಿದೆ. ಭೂಸ್ವಾಧೀನ ಅಧಿನಿಯಮ 2013ರ ಅಧ್ಯಾಯ 2ರ ಪ್ರಕರಣಗಳು 16 ಉಪ ಪ್ರಕರಣಗಳು 5ರಲ್ಲಿ ತಿಳಿಸಿರುವಂತೆ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಧಿಸೂಚಿಸಿರುವ ಪ್ರದೇಶದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ತಿಳಿಸಿಕೊಳ್ಳುವ ಸಲುವಾಗಿ ದಿನಾಂಕ, ಸಮಯ ಮತ್ತು ಸ್ಥಳದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ನಂತರ ನಿಯಮಿಸಬಹುದಾದಂತ ರೀತಿಯಲ್ಲಿ 25%ಕ್ಕಿಂತಲೂ ಹೆಚ್ಚು ಭೂಮಿಯನ್ನು ಯಾವ ಗ್ರಾಮಸಭೆ ವ್ಯಾಪ್ತಿಯಲ್ಲೂ ಸೇರಿದೆಯೋ ಆ ಪ್ರತಿಯೊಂದು ಗ್ರಾಮಸಭೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಣಾ ಕಾರ್ಯಕ್ರಮವನ್ನು ಜರುಗಿಸತಕ್ಕದ್ದು. 2. ಅಧ್ಯಾಯನ 2ರಲ್ಲಿ ಪ್ರಕರಣ 10ರ ಉಪಬಂಧ 1ರಂತೆ ಪ್ರತಿಯೊಂದು ಬಾಧಿತ ಕುಟುಂಬದ ಸ್ವಾಧೀನ ಪಡೆದುಕೊಂಡಿರುವ ಭೂಮಿಗಳು ಮತ್ತು ಸ್ಥಿರ ಸ್ವತ್ತುಗಳ ವಿವರಗಳನ್ನು ಸ್ಪಷ್ಟವಾಗಿ ಎಂಬುದರ ಬಗ್ಗೆ ವಿವರಗಳು ಪಡೆಯಬೇಕು. 3. ಅಧ್ಯಾಯನ 2ರಲ್ಲಿ ಪ್ರಕರಣಗಳ 10 ಉಪಬಂಧ 1ರಂತೆ ಆಹಾರ ಭದ್ರತೆ ದೃಷ್ಟಿಯಿಂದ ನೀರಾವರಿ ಸೌಲಭ್ಯಕ್ಕುಳ್ಳ ಬಹುಬೆಲೆ ಬೆಳೆಯುವ ಹಾಗೂ ಫಲವತ್ತಾದ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳತಕ್ಕದಲ್ಲ. ಹೀಗೆ ಒಟ್ಟಾರೆ ಭೂಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಭೂಸ್ವಾಧೀನ ಮಸೂದೆ ಕಾಯ್ದೆ 2013 ವಿರುದ್ಧವಾಗಿರುವುದರಿಂದ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂಪಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇಂತಿ ವಂದನೆಗಳೊಂದಿಗೆ ಗಮನಕ್ಕೆ ಸೆಳೆದು ದಯಮಾಡಿ ನಮ್ಮೆಲ್ಲ ರೈತರಿಗೆ, ನೀವು ಒಬ್ಬ ರೈತರ ಮಗನಾಗಿ ಬಹಳಷ್ಟು ನೀವು ವಿಚಾರವಂತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇರ್ತಕ್ಕಂಥ ಒಬ್ಬ ತಾಲೂಕಿನ ದಂಡಾಧಿಕಾರಿ, ತಾವು ದಯಮಾಡಿ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ನೀವು ದಯಮಾಡಿ ಈ ಮನವಿಯನ್ನ ಸ್ವೀಕಾರ ಮಾಡಿ ಇದನ್ನ ಕೂಡಲೇ ಸರ್ಕಾರಕ್ಕೆ ಕಳಿಸಿ ಇದರ ಬಗ್ಗೆ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ನಾನು ಎಲ್ಲರ ಪರವಾಗಿ, ಎಲ್ಲ ನಮ್ಮ ಸಮಸ್ತ ಮುತ್ತಾನೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಎಲ್ಲ ಪ್ರತಿಯೊಬ್ಬರ ಒಂದು ರೈತರ ಪರವಾಗಿ ಹಾಗೂ ಎಲ್ಲ ದಲಿತ ಕುಟುಂಬದ ಪರವಾಗಿ ನಿಮಗೆ ಈ ಮನವಿಯ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಸ್ವೀಕಾರ ಮಾಡ್ಬೇಕು ಎಲ್ಲರೂ. ನಮ್ಮ ಭಾರತ್ ಮಾತಾ ಕಿ ನಮ್ಮ ಭೂಮಿ ನಮ್ಮ ಭೂಮಿ. ಅವೈಜ್ಞಾನಿಕವಾಗಿ ಹಾಗೂ ಅಕ್ರಮವಾಗಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ KDB ಅವರು ಭೂಸ್ವಾಧೀನ ವಶಪಡಿಸಿಕೊಂಡಿರುವುದನ್ನು ಖಂಡಿಸಿ ಮುತ್ತಾನೂರು ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಕಳೆದ 20 ದಿನಗಳಿಂದ ಸರ್ಜಾಪುರ ಹೋಬಳಿಯ ನೂರಾರು ರೈತರು, ಮಹಿಳೆಯರು, ಪುರುಷರು, ಮಕ್ಕಳು ಅಹೋರಾತ್ರಿ ಧರಣಿ ಮಾಡುತ್ತಿರುತ್ತಾರೆ. ಸದರಿ ಚಳುವಳಿಯ ವಿಚಾರವನ್ನು ಪತ್ರ ಮುಖೇನ ಹಾಗೂ ಇಲಾಖಾ ಸಾಮಾಜಿಕ ಮಾಧ್ಯಮದ ಮೂಲಕ ಉನ್ನತ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸರ್ಕಾರದ ಗಮನಕ್ಕೆ ತಲುಪಿಸುವ ಜವಾಬ್ದಾರಿ ತಮ್ಮದಾಗಿರುತ್ತದೆ. ಆದ್ದರಿಂದ ಈ ಕೆಲಸವನ್ನು ಕಾಳಜಿಯಿಂದ ನಿರ್ವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯ ರೈತರು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಹಸಿರೇ ಉಸಿರು, ಹಸಿರೇ ಉಸಿರು. ತಮ್ಮ ಜಮೀನನ್ನು KIDB ಇಲಾಖೆಯಿಂದ ಭೂಸ್ವಾಧೀನಪಡಿಸಿಕೊಂಡಂತ ಜಮೀನುಗಳ ಹೋರಾಟವನ್ನು ಕಳೆದ 20 ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಸರ್ಕಾರಕ್ಕೆ ಪ್ರತಿದಿನ ಇಲ್ಲಿ ಎಷ್ಟು ರೈತರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ, ರೈತರ ಬೇಡಿಕೆಗಳೇನು ಹಾಗೂ ಪ್ರತಿಯೊಬ್ಬರ ರೈತರ ವಿಚಾರಗಳನ್ನು ಸಹ ನಾವೆಲ್ಲ ತಿಳಿದುಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತಿನ ದಿವಸ ಮೊನ್ನೆನೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಉಪತಹಶೀಲ್ದಾರ್ ಅವರು, ಕಂದಾಯ ನಿರೀಕ್ಷಕರವರು ತಮ್ಮ ಹೋರಾಟ ಇದೇ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಅವ್ರಿಗೂ ತಾವು ಮನವಿ ಸಲ್ಲಿಸಿದ್ವಿ. ಆ ಮನವಿಯನ್ನು ಸಹ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ. ನಾವು ಮನವಿ ತಗೊಳ್ಳಕ್ಕೆ ಬಂದಿಲ್ಲ ಅಥವಾ ಮಾತಾಡಕ್ಕೆ ಬಂದಿಲ್ಲ, ತಮಗೆ ಭೇಟಿಯಾಗಿಲ್ಲ ಅಂತ ಹೇಳೋದು, ತಮ್ಮ ವಿಚಾರವನ್ನು ನಾವು ಯಾವುದೇ ರೀತಿ ಮುಚ್ಚು ಮಾಡಿಲ್ಲ. ಪ್ರತಿದಿನ ನಮ್ಮ ಕಾರ್ಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಸರ್ಕಾರಕ್ಕೆ ಮಾಹಿತಿಯನ್ನು ಪ್ರತಿದಿನ ನೀಡ್ತಾ ಇದ್ದೀವಿ. ಒಂದನೇದು. ಎರಡನೇ ವಿಚಾರ, ಈ ಭೂಸ್ವಾಧೀನ ವಿಚಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಸಮಕ್ಷಮ ತಾವು ಒಂದು ಸಭೆ ಮಾಡಿಸ್ಬೇಕು, ಶಾಸಕರು ಸಹ ಅದನ್ನು ಆಗ್ರಹಿಸಿದ್ರು.
ಅದನ್ನ ಮನವಿಯನ್ನು ತೆಗೆದುಕೊಂಡು ನಾನು ಜಿಲ್ಲಾಧಿಕಾರಿಗಳನ್ನೇ ಆನೇಕಲ್ ತಾಲೂಕಲ್ಲಿ ಕರೆಸಿ ಎಲ್ಲ ರೈತ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ಮಾಡಿದ್ವಿ. ಆ ಪ್ರೊಸೀಡಿಂಗ್ಸ್ ಅನ್ನು ಕೊಟ್ಟಿದ್ದೀವಿ ತಮಗೆ. ಆ ಪ್ರೊಸೀಡಿಂಗ್ಸ್ ಅಲ್ಲಿ ಕಂದಾಯ ಇಲಾಖೆಯ ಕರ್ತವ್ಯ ರೈತರ ಜೊತೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಾವೇ ಅವಲಂಬಿಸಬೇಕು. ಆ ಕಡೆ ಒಬ್ಬರು ರೈತ ಮುಖಂಡರು ಹೇಳ್ತಾ ಇದ್ರು, ನಮ್ಮ ತಾಲೂಕಾಡಳಿತ ತಹಶೀಲ್ದಾರರು ರೈತ ವಿರೋಧಿ ಅದಾರ ಅಂತ. ಸೊ ರೈತ ವಿರೋಧಿ ಮಾಡುವ ಕೆಲಸ ತಹಶೀಲ್ದಾರ್ಗೆ ಇಲ್ಲಿ ಏನಿಲ್ಲ. ಈ ಕೆಲಸ ಮಾಡೋದೇ ರೈತರ ಕೆಲಸ, ಬಡವರ ಕೆಲಸ, ಹಿಂದುಳಿದ ವರ್ಗದವ್ರ ಕೆಲಸ. ಆ ಪ್ರೊಸೀಡಿಂಗ್ಸ್ ಅಲ್ಲಿ ಬರೆದಿದ್ದು ಎಲ್ಲ ಮುಖಂಡರಿಗೆ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ KIDB ಎಕ್ವಿಷನ್ ಬಗ್ಗೆ ಬೇಗ ಬಿಡಬೇಕು ಅಥವಾ ಎಲ್ಲಿ ನ್ಯೂನತೆಗಳಾಗಿದ್ದಾವೆ ಅವೆಲ್ಲ ವಿಷಯಗಳನ್ನು ತಮಗೆ ಚರ್ಚೆ ಮಾಡಿ ನಾವು 15 ಪೇಜ್ ಪ್ರೊಸೀಡಿಂಗ್ಸ್ ಅನ್ನು ಕೊಟ್ಟಿದ್ದೀವಿ. ಸೊ ಎಲ್ಲರಿಗೂ ಗೊತ್ತಿರೋಕ್ಕೆಲ್ಲ ಸೊ ಮುಖಂಡರು ಏನದ ಆ ಪ್ರೊಸೀಡಿಂಗ್ಸ್ ಅನ್ನು ಪ್ರತಿಯೊಬ್ಬ ರೈತರಿಗೆ ಮುಗಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಮನಸ್ಸಲ್ಲಿ ಸುಮ್ಮನೆ ಒಂದು ಯಾರೋ ಒಬ್ರು ತಪ್ಪು ತಿಳುವಳಿಕೆ ಕೊಟ್ಟ ತಕ್ಷಣ ಅದು ಸುಮ್ಮನೆ ತಪ್ಪಾಗಿ ಮಾತಾಡೋದು ಸರಿಯಲ್ಲ. ಆಮೇಲೆ ತಾವು ತಮ್ಮ ಜಮೀನುಗಳ ಬೆಳೆ ಬಗ್ಗೆ ಹೇಳಿದಿರಿ. ಆಮೇಲೆ ಅದರ ಜಮೀನು ಬೆಳೆ ಬೆಳೀತದೋ ಅಥವಾ ಬರಡವಾಗಿದೆಯೋ ಅನ್ನೋದ್ರ ಬಗ್ಗೆ ಹೇಳಿದ್ದೀರಿ. ಸೊ ನಾನು ರಿಪೋರ್ಟ್ ಹಾಕೋಕ್ಕಿಂತ ಮುಂಚೆ ಯಾರ ಜಮೀನು ಲ್ಯಾಂಡ್ ಎಕ್ವಿಷನ್ ಆಗಿದೆ KIDB ಅಂತ ಇವಾಗ ದಾಖಲಾಗಿದೆ, ಸರ್ಕಾರದ ಫ್ರೀ ಆ್ಯಪ್ ಅಲ್ಲಿ ನಾಡ ಕಾರ್ಯಾಲಯದಲ್ಲಿ ತಾವು ಬೆಳೆ ಸಮೀಕ್ಷೆ ಪ್ರಮಾಣ ಪತ್ರ ಅಂತ ಒಂದು ಅಪ್ಲಿಕೇಶನ್ ಆಗಿದೆ. ಅದರಲ್ಲಿ ಎಲ್ಲ ಎಷ್ಟು ವರ್ಷದಿಂದ ನೀವು ಆ ಜಮೀನನ್ನು ಉಳುಮೆ ಮಾಡ್ತಾ ಇದ್ದೀರಿ, ಏನು ಬೆಳೆ ಬೆಳೀತಾ ಇದ್ದೀರಿ, ಇವಾಗ ಪ್ರೆಸೆಂಟ್ ಬೆಳೆ ಏನಿದೆ ಅನ್ನೋದು ನಾವು ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅಥೆಂಟಿಕೇಟೆಡ್ ಆಗಿ. ಇವಾಗ ಏನಾಗಿದೆ KIDB ಮಾಡಬೇಕಾದ್ರೆ ಲ್ಯಾಂಡ್ ಎಕ್ವಿಷನ್ ಮಾಡಬೇಕಾದ್ರೆ 4-1 ಅನ್ನೋದು ಒಂದು ಪ್ರೊಸೀಜರ್ ಇರುತ್ತೆ. 4-1ದಲ್ಲಿ ಆ ಜಮೀನ ಸ್ಥಳ ತನಿಖೆ ತಗೊಳ್ಬೇಕು, ಆ ಜಮೀನದಲ್ಲಿ ಗಿಡ ಇದೆಯೋ, ನೀರಿನ ಅಂಶ ಇದೆಯೋ, ಬೆಳೆ ಯಾವುದಿದೆ ಎಲ್ಲ ನೋಡಿ ಮಾಡಬೇಕಾಗುತ್ತೆ. ಈಗ KIDBದು ಡೈರೆಕ್ಟ್ ಆಗಿ ಲ್ಯಾಂಡ್ ಎಕ್ವಿಷನ್ ಮಾಡೋದ್ರಿಂದ ಆ ಪ್ರೊಸೀಜರ್ ಮಿಸ್ಪ್ಲೇಸ್ ಆಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ನಿಮ್ಮ ಜಮೀನುಗಳಿಗೆ ನಮ್ಮ ಕಾರ್ಯಾಲಯದಿಂದ ಬೆಳೆ ಸಂರಕ್ಷಣೆ ದೃಢತಾ ಪ್ರಮಾಣ ಪತ್ರವನ್ನು ನಾವು ನೀಡ್ತೀವಿ. ಈಗಾಗಲೇ ನಮ್ಮ ತಹಶೀಲ್ದಾರ್ ಅವರಿಗೆ ಆಮೇಲೆ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರವರಿಗೆ ಹಾಗೂ ವಿಲೇಜ್ ಮ್ಯಾನೇಜರ್ಗಳಿಗೆ ಅದನ್ನು ನೀವು ಯಾರು ಅಪ್ಲಿಕೇಶನ್ ಹಾಕ್ತೀವಿ ಇಮಿಡಿಯೇಟ್ ವಿದಿನ್ 24 hours ಅಲ್ಲಿ ನಾವು ಪ್ರಮಾಣ ಪತ್ರ ಪೂರೈಸುವಂತ ಕೆಲಸ ಮಾಡ್ತೀವಿ. ಆ ಪ್ರಮಾಣ ಪತ್ರ ನೀವು ಸರ್ಕಾರಕ್ಕೂ ಕೊಡ್ಬೋದು ಅಥವಾ ಸ್ವ ಇಚ್ಛೆಯಿಂದ ನ್ಯಾಯಾಲಯಕ್ಕೂ ಹೋಗ್ಬೋದು. ಈಗ ನಾನು ರಿಪೋರ್ಟ್ ಕೊಡೋದಂದ್ರೆ ನನ್ನೊಬ್ಬರು ಯಾರಾದರೂ ಮಾಹಿತಿ ಕೇಳಬೇಕು ಅಥವಾ ನೀವೇ ಒಂದು ನಮ್ಮ ಇಂತಿಂಥ ಜಮೀನುಗಳನ್ನು ಹೋಗಿದ್ದಾವೆ, ನಮ್ಮ ಜಮೀನುಗಳ ಬೆಳೆ ಧೃವೀಕರಣ ಪ್ರಮಾಣ ಪತ್ರ ನೀವು ರೈತರ ಪ್ರತಿಯೊಬ್ಬರ ರೈತರ ಮಾಹಿತಿಯನ್ನು ಒದಗಿಸಿ ಅಂತ ನಿಮ್ಮ ಸಂಘಟನೆಯಿಂದ ಕೊಡಿ, ನಾನು ಅದಕ್ಕೊಂದು ಕೊಡ್ತೀನಿ. ಸೊ ಈಗೇನಾಗುತ್ತೆ ಸೋಮೋಟಾಗಿ ನಾನು ರಿಪೋರ್ಟ್ ಮಾಡಕ್ಕೆ ಬರಲ್ಲ. ಅದಕ್ಕಿಂತ ಉಪಯುಕ್ತವಾದದ್ದಂದ್ರೆ ನೀವೇ ಅಪ್ಲಿಕೇಶನ್ ಹಾಕಿದ್ರೆ ಆ ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ. ಆ ಪ್ರಮಾಣ ಪತ್ರವನ್ನು ನೀವು ಇಂಡಿವಿಜುವಲ್ ಆಗಿ ಸರ್ಕಾರಕ್ಕೂ ಸಲ್ಲಿಸಬಹುದು, ನಿಮ್ಮ ನ್ಯಾಯಾಲಯಕ್ಕೂ ಹೋಗ್ಬೋದು. ಸೊ ಇದು ನಿಮಗೆ ಕರೆಕ್ಟ್ ವೇ ಅಂತ ನನ್ನ ಅಭಿಪ್ರಾಯ. ಸರ್ ಒಂದು ನಿಮಿಷ ಸರ್ ಇಂಡಿವಿಜುವಲ್ ಆಗಿ ಹಾಕಿ ಅಂತ ಹೇಳ್ತಿದ್ರ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನಮ್ಮಿಂದ ಒಂದು ಲೆಟರ್ ಕೊಡ್ತೀವಿ ಸರ್ ನಿಮಗೆ ಕೊಡಿ, ಇವಾಗ ಕೊಡಿ. ಫಾರ್ ಎಕ್ಸಾಂಪಲ್ ಸರ್ BOS ಒಂದು ತಗೊಳ್ಳೋಣ 398 ಎಕರೆ ಅಕ್ವಿಷನ್ ಆಗಿದೆ. ಸರ್ವೆ ನಂಬರ್ ವೈಸ್ ಇದೆ, ರೈತರ ಹೆಸರು ಪ್ರಿಂಟ್ ಔಟ್ ತಗೊಂಡು ಕೊಡ್ತೀವಿ ಸರ್. ಇದರಲ್ಲಿ ಏನೇನು ಬೆಳೆದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಸರ್. ವಿಎಗೆ ಎಲ್ಲ ಗೊತ್ತಿರುತ್ತೆ ಸರ್. ಅದೊಂದು ನಾನು ಹೇಳ್ತಾ ಇರೋದು ನೀವು ಲೆಟರ್ ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಲೆಟರ್ ಕೊಟ್ಬಿಡಿ. ಇಂಡಿವಿಜುವಲಿ ಯಾವ ರೈತರ ಜಮೀನು ಇದಾವಲ್ಲ ಅದನ್ನ ಪ್ರಮಾಣ ಪತ್ರ, ವರ್ಷ, ಬೆಳೆ ಏನಿದೆ ಅಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಮಾಹಿತಿಯನ್ನು ಒಂದೇ ಲೆಟರ್ ಅಲ್ಲಿ ಕೊಡ್ತೀನಿ, ನೀವು ಮನವಿ ಕೊಡ್ತೀವಿ. ಸೊ ಇದು ಎರಡನೇ ವಿಷಯ. ಮೂರನೇ ವಿಷಯ ಏನಿದೆ, ಈಗಾಗಲೇ KIDBದವರ ಬಗ್ಗೆ ಅವರಿಗೆ ನಾವು ಸಭೆ ಸಲುವಾಗಿ 2-3 ಸಲ ಪತ್ರವನ್ನು ಬರೆದಿದ್ದೀವಿ. ಆ ಸಭೆಯಲ್ಲಿ ಅವರು ಬರಲಿಲ್ಲ. ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ, ಆಮೇಲೆ ಶಾಸಕರು ಮಾತಾಡಿದ್ದಾರೆ. ಈ ವಿಷಯವನ್ನು ನಾನು KIDB MD ಅವರ ಗಮನಕ್ಕೂ ತಂದಿದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಅವರು ಯಾರಿಗಾದರೂ ಒಬ್ಬರಿಗೆ ಇಲ್ಲಿ ಮನವಿ ಸ್ವೀಕರಿಸಲಿಕ್ಕೆ, ಯಾಕಂದ್ರೆ ಹೋರಾಟ ಇರೋದು ಆ ಇದರ ಮೇಲೆ ನೀವು ಬರಬೇಕು ಅಂತ ಅವ್ರಿಗೆ ಪತ್ರವನ್ನು ಬರೆದಿದ್ದೀವಿ. ಆ ಕಾಪಿಯನ್ನು ನಾನು ನಿಮಗೆ ಮುಟ್ಟಿಸ್ತೀನಿ. ಯಾಕಂದರೆ ತಮ್ಮ ವಿಷಯ ಏನು ಹೋರಾಟ ನಡೀತೆ ಆ ವಿಷಯವನ್ನು KIDB MD ಅವರ ಗಮನಕ್ಕೆ ತರಕ್ಕೆ ನಾವು ಪತ್ರದ ಮೂಲಕ ಬರೆದಿದ್ದೀವಿ. ಸೊ ಆ ಪತ್ರದಲ್ಲಿನೂ ನಾನು ವಿನಂತಿಸಿಕೊಂಡಿದ್ದೇನೆ, ತಮ್ಮ ಇಲಾಖೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನೇಮಕ ಮಾಡಿ ರೈತರ ಜೊತೆ ಸಮಾಲೋಚನೆ ಮಾಡಿ ಅವರ ಏನು ಬೇಡಿಕೆಗಳವ ಅವ್ರ ಕಾನೂನು ಪ್ರಕಾರ ಏನು ಈಡೇರಿಸ್ತಕ್ಕಲ್ಲ ಅದರ ಸಲುವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿ ಅಂತ ನಾನು ಬರೆದಿದ್ದೀನಿ. ಆ ಕಾಪಿಯನ್ನು ತಮ್ಗೆ ಕೊಡ್ತೀನಿ. ಸೊ ಇವತ್ತಿನ ದಿವಸ ತಾವು ಏನು ಮನವಿ ಸಲ್ಲಿಸಿದ್ರಿ ಮಾನ್ಯ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ
ಕರ್ನಾಟಕ MD ಅವರಿಗೆ ಆ ಪತ್ರವನ್ನು ಹಿಂದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾವು ಹೋರಾಟ ಏನು ಶಾಂತಿ ರೀತಿಯಾಗಿ ಅಹೋರಾತ್ರಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಾಲೂಕು ಆಡಳಿತದ ಪರವಾಗಿ ನಾನು ವೈಯಕ್ತಿಕವಾಗಿ ತಮ್ಮ ಬೆಂಬಲಕ್ಕಿದ್ದೀನಿ. ರೈತರ ಜಮೀನುಗಳ ಬಗ್ಗೆ ಕಾನೂನಾತ್ಮಕವಾದಂಥ ಏನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ, ಸರ್ಕಾರ ಏನು ನಿಗದಿಪಡಿಸ್ತದೆ, ಒಂದು ವೇಳೆ ಸರ್ಕಾರ ಕೈ ಬಿಟ್ಟರೆ ಅದನ್ನು ನಾವು ತಮಗೆ ಸಮರ್ಪಣೆ ಮಾಡೋದು. ಈಗ ನಾವು ಇಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡೋದು, ವ್ಯಕ್ತಿಗತವಾಗಿ ವಿಚಾರಗಳನ್ನಾಗಿ ನಾನು ನಿರ್ಧಾರ ತಗೊಳ್ಳಕ್ಕೆ ಬರಲ್ಲ. ನಿಮ್ಮ ವಿಚಾರಗಳು ಎಲ್ಲ ಸರ್ಕಾರ ಹಂತದಲ್ಲಿ ಇರುವುದರಿಂದ ನಾನು ತಮ್ಮ ಹೋರಾಟದಲ್ಲಿ ತಾಲೂಕು ಆಡಳಿತದ ಪರವಾಗಿ ರೈತರ ಪರವಾಗಿ ಇರ್ತೀನಿ ಅಂತ ಹೇಳಕ್ಕೆ ಹೇಳ್ತಾ ತಮ್ಮ ಮನವಿಯನ್ನು ಇವತ್ತು ಸ್ವೀಕರಿಸ್ತೀನಿ. ಹಿಂದೆ ತಮ್ಮ ಮನವಿಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತೀವಿ. ಆಮೇಲೆ ಈ ವಿಷಯವೂ ಸಹ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ. ಜಿಲ್ಲಾಧಿಕಾರಿಗಳು ಸಹ 2-3 ದಿನಗಳಲ್ಲಿ ಆ ಒಂದು ಸಮಯವನ್ನು ತೆಗೆದುಕೊಂಡು, ಯಾಕಂದ್ರೆ ಅವರಿಗೆ ಸ್ವಲ್ಪ ಕೋರ್ಟು ಆಮೇಲೆ RCB ವಿಚಾರಣೆ ಅಧಿಕಾರಿಗಳು ಇರುವುದರಿಂದ ಅವರಿಗೆ ಒಂದು ಸ್ವಲ್ಪ ಸಮಯ ಬೇಕು ಇದು ಮಾಡಿ ಅವರು ಸಹ ಕೊಟ್ಟಿದ್ದೀರಿ. ಮತ್ತೆ ನಿಮ್ಮ ಸ್ಥಳಕ್ಕೂ ನಾನು ಕರ್ಕೊಂಡ್ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು, ಅದನ್ನ ಭೂ ಸ್ವಾಧೀನವನ್ನು ಮಾಡುವಂತ ಅಧಿಕಾರ ಯಾವ ಅಧಿಕಾರಿ ಇದೆಯೋ, ಆಯಾ ಇಲಾಖೆ ಸಾಫ್ಟ್ವೇರ್ ಇದೆ, ವ್ಯಕ್ತಿಗತವಾಗಿಲ್ಲ. ಆ ಕಾರಣಕ್ಕಾಗಿ ನಾನು ಪತ್ರ ಬರೆದಿದ್ದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಇಲ್ಲಿ ಬಂದು ನಿಮ್ಮ ಜೊತೆ ಸಮಾಲೋಚನೆ ಮಾಡಿ, ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇಲ್ಲಿ ಬರಬೇಕು, ನಮ್ಮ ಜೊತೆ ಸಮಾಲೋಚನೆ ಮಾಡಬೇಕು. ಅವರು ವಿದೌಟ್ ಪರವಾನಗಿ ಇಲ್ಲದೇನೆ ನಿಮ್ಮ ಜಮೀನಲ್ಲಿ ಯಾಕೆ ನೇಮಕ ಮಾಡಿದ್ದಾರೆ, ಯಾಕೆ ಅವರು ದಾಖಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಉತ್ತರ ಕೊಡೋ ಅವರೇ. ಈಗ ನಾವು ನಿಮ್ಮ ಮನವಿ ಪ್ರಕಾರ ಅವರ ಒಂದು ವರ್ಷ ಆಗಿದೆ, ಒಂದು ಸಬ್ಸಿಡಿ ಬರಲ್ಲ, ಒಂದು ಲೋನ್ ಬರಲ್ಲ, ಹೇಗೆ ಸರ್ ನಾವು ಹೇಗೆ ರೈತರು ಏನಾಗಬೇಕು ಹೇಳಿ ಸರ್? ಈಗ ನಮ್ಮ ಈಗ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ನಾವು 3 ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಒಂದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮತ್ತು ಕೈಗಾರಿಕಾ MD ಇದಾರಲ್ಲ ಅವ್ರಿಗೊಂದು, ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೊಂದು ಕೊಟ್ಟಿದ್ದೀವಿ. ಮತ್ತೆ ಸರ್ ಈ ಕೊನೆಯದಾಗಿ ಏನೋ ಒಂದು ಸಮಸ್ಯೆ ಇದೆ ಅಂತ. ರಾಜಕಾಲುವೆಯಲ್ಲಿ ನೀರು ಹೋಗಿದ್ರೆ ನಮ್ಮ ಗದ್ದೆಗಳಲ್ಲಿ 8 ಅಡಿ ನೀರಿದೆ. ಟ್ಯೂಬಲ್ ನೀರು 5 ವರ್ಷದಿಂದ ಟ್ಯೂಬಲ್ ನೀರು ಬಂದಿಲ್ಲ. ನಾವು ಉಳೋದು ಹೆಂಗೆ, ಬೆಳೆ ಬೆಳೆಯೋದು ಹೆಂಗೆ? ಪ್ರಮಾಣಿಕರಿ ಅವ್ರ ರಿಕ್ವೆಸ್ಟ್ ಏನಂದ್ರೆ ಸರ್, ಈಗೇನು ರಾಜಕಾಲುವೆ ಅದನ್ನ ತೆರವುಗೊಳಿಸ್ಕೊಳ್ಳಿ. ನೀರೆಲ್ಲ ನಮ್ಮ ಜಮೀನ್ ಮೇಲೆ ಹೋಗ್ತಾ ಇದೆ. 8 ಅಡಿ 7 ಅಡಿ ನೀರಿದೆ, ನಾವ್ ಹೆಂಗ್ ಬೆಳೆಯಕ್ಕಾಗುತ್ತೆ? ರಾಜ್ಯ ಕಾಲುವೆಯಲ್ಲಿ ನೀರು ಅಲ್ಲಿಂದ ನೀವು ಕೋಡಿಯಿಂದ ಬಿಟ್ಟಿರೋ ನೀರು ಎಲ್ಲಿ ಕೈಗಾರಿಕೆ ಪ್ರದೇಶದೆಲ್ಲ ಅಲ್ಲೇ ಇದೆ. ಮುಂದೆ ಇಲ್ಲೆಲ್ಲ ನಮ್ಮ ಇದೆ. ನಾಳೆ ನಮ್ಮ ಉಪತಹಸೀಲ್ದಾರರು 1ನೇ ತಾರೀಕು ಮೇಲೆ ನಾನು ಬಂದು ಈಗ ಒಂದು ಸಣ್ಣ ನೀರಾವರಿ ಯೋಜನೆ ಅವ್ರ ಜೊತೆ ಒಂದು ಸಭೆ ಮಾಡಿ ಅದನ್ನ ಮಾತಾಡೋಣ, ಮುಂದುವರ್ಸೋಣ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಬಂದ್ರೆ ಅಂತ ಅದನ್ನ ಒಂದು ಸೆಕೆಂಡ್ ಅಲ್ಲಿ ಮುಗಿಸಿ. ಪ್ರಶ್ನೆ ನನಗೆ ಕೇಳ್ತಾ ಇದ್ದೀರಲ್ಲ, ಆನ್ಲೈನ್ ಅಲ್ಲಿ ಬರುತ್ತೆ, ನಾವು ಇಲ್ಲಿ ಆತಂಕ ಬೀಳುವಂತ ಏನಿಲ್ಲ. ಯಾಕೆ ಹೇಳಿದ್ರೆ ದಂಡಾಧಿಕಾರಿಗಳ ಲಿಮಿಟ್ ಏನಿದೆ ಆ ಲಿಮಿಟ್ ಅಲ್ಲಿ ಅವರು ಕೆಲಸ ಮಾಡಕ್ ಸಾಧ್ಯ. ಅದ್ರ ಮೇಲೆ ಮಾಡ್ಬೇಕು ಅಂದ್ರೆ ಹೈಯರ್ ಆಫೀಸರೇ ಮಾಡಿರುವಂತ ಕೆಲಸ. ಈಗ ನಾವು ದಂಡಾಧಿಕಾರಿಗಳ ಮುಖೇನ ಒಂದು ಪತ್ರ ಬರೆದು ಸರ್ಕಾರಕ್ಕೆ ಮುಟ್ಟೋದ ಕೆಲಸ ಮಾಡ್ಬೋದು. ನಾವು ದಂಡಾಧಿಕಾರಿ ಪ್ರಶ್ನೆ ಮಾಡಬೇಕು ಅಂದ್ರೆ ಇವರೇ ಆದ್ರೂ ಮಾಡಿದ್ರೆ ಎಂಟ್ರಿ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ಬೋದು. ಈಗ ಮಾಡಿ ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ಹೋರಾಟದಲ್ಲಿ ಸತತ 20 ದಿನಗಳಿಂದ ಇಲ್ಲಿ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗ ಹಮ್ಮಿಕೊಂಡಿದ್ದಾರೆ. ಎಲ್ಲ ನಮ್ಮ ರೈತಪರ ಹೋರಾಟಗಾರರು ಸೇರಿ ನಾನು ಮತ್ತು ನಮ್ಮ ಜಯರಾಮ್ ಸರ್ಜಾ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಎಲ್ಲ ನಮ್ಮ ಸುರೇಶ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿ ನಾವು ಇವತ್ತು ಒಂದು ತಹಸೀಲ್ದಾರ್ನವ್ರು ಕರೆಸಿ ಅವರಿಗೆ ಒಂದು ಮನವಿ ಪತ್ರನ ಕೊಡಬೇಕಂದ್ಬಿಟ್ಟು ನಾವು ಒಂದು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಒಂದು ಹೋರಾಟವನ್ನು ಮಾಡ್ಕೊಂಡಿದ್ವಿ. ಇವತ್ತು ಈ ಒಂದು ಹೋರಾಟದಲ್ಲಿ ಸುಮಾರು 1000 ಜನ ರೈತರು ಮತ್ತು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದರು.
ಅವ್ರಿಗೆಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಉದ್ದೇಶ ನಮ್ದಿಷ್ಟೇ, ಯಾರು ರೈತರು ಭೂಮಿಯನ್ನು ಇವತ್ತು 4-1 ಆಗಿದೆ ಅದನ್ನು ಕೈ ಬಿಡುವಂತ ಒತ್ತಾಯಿಸಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿ ನಮಗೆ ಖಂಡಿತ ಒಳ್ಳೇದಾಗೇ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಹೋರಾಟದಲ್ಲಿ ನಮ್ಮ ಜೊತೆ ನಮ್ಮ ಶಾಸಕರು ಇರ್ತಾರೆ, ತಾಲೂಕಿನ ದಂಡಾಧಿಕಾರಿಗಳು ಇರ್ತಾರೆ, ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ, ಮತ್ತು ಇಲ್ಲಿನ ಹೋರಾಟದಲ್ಲಿ ಅನೇಕ ಹಿರಿಯರು ನಮ್ಮ ರೈತಪರ ಸಂಘಟನೆ ಹೋರಾಟಗಾರರು ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಇವತ್ತು ನಾವು ಇಲ್ಲಿ ಫಲವತ್ತಾದ ಭೂಮಿನ ಕಳ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ. ಆ ಒಂದು ದಿಕ್ಕಿನಲ್ಲಿ ತಾವುಗಳು ಸಹ ನೀವು ಬೆಳಗ್ಗೆಯಿಂದನೂ ಸಹ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಸಂಘಟನೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ಯಶಸ್ವಿಯಾಗೋದ ಕಾರಣ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಚುನಾಯಿತ ಏನು ಸದಸ್ಯರುಗಳು ಸೇರಿ ಮಾಡಿರೋದ್ರಿಂದ ಭಾಳ ಯಶಸ್ವಿಯಾಗಿದೆ. ಎಲ್ರಿಗೂ ನೀವು ತಹಸೀಲ್ದಾರರು ಬಂದು ಈ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತೀವಿ. ಈಗ ನಾವು ಒಂದು 3 ಮನವಿಯನ್ನು ಕೊಟ್ಟಿದ್ದೀವಿ 3 ಜನಕ್ಕೆ. ಮಾನ್ಯ ಗೌರವಾನ್ವಿತ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು KEDB ಅಧ್ಯಕ್ಷರು ಅವ್ರಿಗೆ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇನ್ನೊಂದು ನಮ್ಮ ಶಾಸಕರಿಗೂ ಕೂಡ ನಾವು ಈ ಒಂದು ಲೆಟ್ರೇಡ್ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ಲೆಟ್ರೇಡ್ ಮುಖಾಂತರ ನಾವು ಅವ್ರಿಗೂ ಸಹ ಕೊಡ್ತೀವಿ ಅಂತ. ಎಲ್ಲೋ ಒಂದು ಕಡೆ ನಮಗೆ ಜಯ ಸಿಗ್ತದೆ ಅನ್ನೋ ನಾವು ಭರವಸೆಯಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ರೈತರ ಪರವಾಗಿ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದೇನ ಏನು ಪಡಿತಾ ಇದ್ದಾರೆ ಅದು ವಿರುದ್ಧವಾಗಿ ಇವತ್ತು ನಾವು ಇಡೀ ತಾಲೂಕಿನ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆ ಮತ್ತು ರೈತರು, ವಿಶೇಷವಾಗಿ ರೈತರು ಏನು 11 ಗ್ರಾಮದಿಂದ ಎಲ್ಲರೂ ಕೂಡ ಈ ಒಂದು 20 ದಿನಗಳ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಮುತ್ತಾಂ ಗ್ರಾಮ ಪಂಚಾಯತಿ ಪರವಾಗಿ ನಾವೇನು 19 ಸದಸ್ಯರು ಕೂಡ ನಾವು ಅವರ ಪರವಾಗಿ ಆ ಹೋರಾಟಕ್ಕೆ ಇರ್ತೀವಿ, ಅವರಿಗೆ ಬೆಂಬಲವಾಗಿ ನಾವು ಇರ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರಂತ ಆನೇಕಲ್ ಶಿವಣ್ಣವರು ಕೂಡ ಅವರು ಕೂಡ ಬೆಂಬಲವಾಗಿ ಇರ್ತಾರೆ. ಮತ್ತು ಮೊನ್ನೆ ಏನು ನಡೆದ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 5,000 ಜನ ಬೈಕ್ ರ್ಯಾಲಿಗೆ ಅದೊಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಕೂಡ ಶಾಸಕರು ಬಂದು ಮನವಿ ಇದು ಮಾಡಿ ಮತ್ತು KEDB ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಏನು ಮುಂದಿನ ದಿನಗಳಲ್ಲಿ ಒಂದು ಸಿದ್ದರಾಮಯ್ಯ ಅವರು CM ಅವರು ಒಂದು ಸಭೆಯನ್ನು ಕರೆದು ಒಂದು ಎಲ್ಲ ಮುಖಂಡರ ಒಂದು ಸಭೆಯನ್ನು ಕರೆದು ಅಲ್ಲಿ ಒಂದು ತೀರ್ಮಾನ ಮಾಡ್ತೇವೆ ಅಂತೇಳಿ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಈ ಗ್ರಾಮದ ಸುತ್ತಮುತ್ತ ಗ್ರಾಮ ಮತ್ತು 8 ಹಳ್ಳಿಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಪ್ರಗತಿಪರರು ಎಲ್ಲರೂ ಕೂಡ ಎಲ್ಲ ಬೆಂಬಲಿಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಬಂದು ಹೇಳಿದ್ದಾರೆ. ನಾವೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇವೆ. ತಹಸೀಲ್ದಾರ್ ಅವ್ರ ಲಿಮಿಟಲ್ಲಿ ಇವತ್ತು ಬಂದಂಥ ತಹಸೀಲ್ದಾರ್ ಅವ್ರ ಲಿಮಿಟಲ್ಲಿ ಆಗದಿರೋವಂಥ ಕೆಲಸಗಳಿವೆಲ್ಲ. ಅವ್ರು ಏನಿದ್ರು ನಾವೇನು ಮನವಿ ಕೊಡ್ತೀವಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸೋಂಥ ಕೆಲಸ ಮಾಡೋದು ಅಷ್ಟೇ ಅವ್ರ ಕೆಲಸ. ಇನ್ನು ಉಳಿದಂತೆ ಎಲ್ಲ ನಾವು ಏನು ಸರ್ಕಾರದ ವಿರುದ್ಧ ಧರಣಿಗಳು ನಡೆಸಿ ಮುಂದೆ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಈಗ ಮನವಿ ನಾವು ಕಳಿಸಿದ್ದೀವಿ. ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ನಡೆಸೋಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೇನು ಎಲ್ಲ ಕಾಮನ್ ಆಗಿ ಈಗ ಏನು ಈ ಧರಣಿ ನಿರಂತರ 20ನೇ ದಿನ ಇದು ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ನಾವಂತೂ ನಿರಂತರವಾಗಿ ಧರಣಿ ಮಾಡ್ತೀವಿ ಅಂತ. ಈಗ ನ್ಯಾಯ ಸಿಗ್ತದೆ ಅಂತ ನಂಬೋದು ಬಿಡೋದು ಸೆಕೆಂಡ್ರಿ. ನಾವು ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಅಂತೂ ಬಿಡಲ್ಲ, ನಮ್ಮ ಗುರಿ ಮುಟ್ಟೋ ತನಕ ನಾವು ಹೋರಾಟ ಬಿಡಲ್ಲ ಅನ್ನೋದು ನಮ್ಮ ವಾದ, ನಮ್ಮ ರೈತರ ವಾದ. ನಾವು ಗುರಿ ಮುಟ್ಟೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳುವಳಿ ನಿಲ್ಲಿಸಲ್ಲ. ಆನೇಕಲ್ ತಾಲೂಕಿನಲ್ಲಿ KEDB ಸಂಸ್ಥೆಯಿಂದ ಭೂಸ್ವಾಧೀನ ಪಡಿಸಿಕೊಂಡಿರುವ ವಿರುದ್ಧವಾಗಿ ಸುಮಾರು 20 ದಿನಗಳಿಂದ ನಮ್ಮ ಮುತ್ತನೂರು ಗ್ರಾಮ ಪಂಚಾಯಿತಿಯ ಮುಂಭಾಗ ನಮ್ಮ ನಾಯಕರುಗಳು, ರೈತ ಬಾಂಧವರು ಮತ್ತು ಎಲ್ಲ ಹಳ್ಳಿಯ ರೈತರು ಅಹೋರಾತ್ರಿ ಧರಣಿಯನ್ನು 20 ದಿನಗಳಿಂದ ನಡೆಸ್ತಾ ಇದ್ದಾರೆ. ಈ ಧರಣಿಯ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳ್ಬಿಟ್ಟು ಹೇಳಿದ್ರೆ ತಪ್ಪಾಗಲಾರದು. ಈ ಅಂಗವಾಗಿ ಈ ದಿನ ಏನು ಭೂಸ್ವಾಧೀನ ವಿರುದ್ಧವಾಗಿ ನಾವೇನು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಅದನ್ನು ಸ್ವೀಕರಿಸಲು ಈ ದಿನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ.
ಆ ಮನವಿಯಲ್ಲಿನ ನಮ್ಮ ಕೆಲವು ಅಂಶಗಳನ್ನು ನಾವು ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ಇರ್ಬೋದು ಮತ್ತು ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ 19 ಸದಸ್ಯರುಗಳು ಅಧ್ಯಕ್ಷರು ಆದಿಯಾಗಿ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಈ ಭೂ ಸ್ವಾಧೀನವನ್ನು ಕೈಬಿಡಲು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಮುತ್ತನೂರು ಪಂಚಾಯತಿ ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೋರಾಟ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಏನು ಇವತ್ತು 20 ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ರೈತರು. ಇದು ಸುಮಾರು 200 ದಿನ ಅಲ್ಲ, 2000 ದಿನ ಆದರೂ ನಾವು ಏನು ಭೂ ಸ್ವಾಧೀನ ಕೈ ಬಿಡೋವರೆಗೂ ಹೋರಾಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಂತ ತಿಳಿಸ್ತಾ, ಏನು ನಮ್ಮ ಜೊತೆ ನಮ್ಮ ರೈತರ ಜೊತೆ ನಮ್ಮ ತಾಲೂಕಿನ ಶಿವಣ್ಣನವರು, ತಾಲೂಕಿನ ಶಾಸಕರಾದ ಶಿವಣ್ಣನವರು ಸಹ ನಮ್ಮ ಜೊತೆಲಿದ್ದಾರೆ. ಬಟ್ ಆದರೂ ಅವರು ಇನ್ನೂ ಇನ್ವಾಲ್ವ್ ಆಗಬೇಕು, ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು KDB ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು 11-12 ಹಳ್ಳಿಗಳಲ್ಲಿ ಅಕ್ವಿಷನ್ ಮಾಡಿದ್ದಾರೆ, ನಮ್ಮ ರೈತರ ಪರಿಸ್ಥಿತಿಗಳನ್ನು ನೋಡಬೇಕು, ನಮ್ಮ ರೈತರುಗಳ ಏನು ಬೆಳೆ ಬೆಳೆದಿದ್ದಾರೆ ಮತ್ತು ವಾಸ್ತವಾಂಶ ಅವರ ಕಷ್ಟ ಸುಖಗಳೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಏನು ಅಂತ ನಮ್ಮ KDB ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೆವು. ಅದನ್ನು ಶೀಘ್ರವೇ ಬಗೆಹರಿಸಬೇಕು. ಮತ್ತು ನಮಗೆ ಒಂದು KDB ಸಚಿವರನ್ನು ಒಳಗೊಂಡಂತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಹೇಳ್ಬಿಟ್ಟು ನಿಗದಿಪಡಿಸಲು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ನಮ್ಮ ಹೋರಾಟ ಸಮಿತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ.